या स्तुत्या विरक्त्या गजदमलगनोन्नद्यभूत्यर्पकाय क्षव्यामद्यल्पकृत्येष्वपि भुजनकृतो सत्यभूत्याजगाय भद्रे भद्रे हत्रे हयमुखहरये मुक्तपात्रे नमस्ते तस्मै तस्मै चिदस्मन् मनसि कृतकथा विष्णुतो स्मारकाय बहो विद्या विरक्त्यादिसुप्रोखाकरानहं वादिराजगुरून् वन्दे हयग्रीवपदाश्रयान् तपस्वाध्याय शुश्रूषा कृष्णपूजारतं मुनिं विश्वेशविष्टदं वन्दे हरिवराट्चक्रवर्तिनं श्रीगुरुभ्यो नमः। स्वकार्यैः सह मायायते रोमकूपं न पूरयेत् तस्य व्याप्तं शरीरं तत् चिद्रूपं न जडोद्भवम् ಭಗವಂತನ ಶರೀರ ಅದು ಜ್ಞಾನಾನಂದಾತ್ಮಕವಾದ ಶರೀರ. ಭಗವಂತನಿಗೆ ಪ್ರಾಕೃತಿಕವಾದ ಶರೀರ ಇಲ್ಲ ಅಂತ ಮುಂದೆ ಹೇಳಿದರು. ಅದೇ ವಿಷಯವನ್ನು ಮುಂದುವರಿಸಿ ಹೇಳ್ತಾ ಇದ್ದಾರೆ. ಭಗವಂತನಿಗೆ ಜಡ ಶರೀರ ಇರ್ತಕ್ಕಂಥದ್ದು ಇಲ್ಲ. ಯಾಕೆ ಅಂತ ಕಾರಣವನ್ನು ಹೇಳ್ತಾ ಇದ್ದಾರೆ. ಈ ಬ್ರಹ್ಮಾಂಡ ಇದೆಯಲ್ಲ, ಅದು ಭಗವಂತನ ಒಂದು ರೋಮಕೂಪ, ಅರ್ಥಾತ್ ಒಂದು ರೋಮದಲ್ಲಿ ಒಂದು ರೋಮ ಇರುವಂತಹ ಪ್ರದೇಶದಲ್ಲಿ ಈ ಬ್ರಹ್ಮಾಂಡ ಇರತಕ್ಕಂಥದ್ದು ಇದೆ ಅಂತ ಹೇಳ್ತಾರೆ. ಇಡೀ ದೊಡ್ಡದಾದಂತಹ ಬ್ರಹ್ಮಾಂಡವು ಭಗವಂತನ ಶರೀರದಲ್ಲಿ ನಾವು ಇಟ್ಟು ನೋಡಿದಾಗ ಅದು ಒಂದು ರೋಮಕೂಪದಲ್ಲಿ ಇದ್ದ ಹಾಗೆ ಇದೆ. ಅಂದರೆ ಭಗವಂತನ ಶರೀರ ಅಷ್ಟು ಬೃಹತ್ತಾದದ್ದು. ಈ ಬ್ರಹ್ಮಾಂಡ ಇರತಕ್ಕಂಥದ್ದು ಭಗವಂತನ ಶರೀರದ ದೃಷ್ಟಿಯಿಂದ ನೋಡಿದಾಗ ಅಲ್ಪವಾಗಿರ್ತಕ್ಕಂಥದ್ದು, ಒಂದು ಸಾಸಿವೆಗಿಂತಲೂ ಸಣ್ಣದಾಗಿರ್ತಕ್ಕಂಥದ್ದು. ಹಾಗಿರಬೇಕಾದ್ರೆ ಈ ಪ್ರಕೃತಿಯಿಂದ ನಿರ್ಮಾಣಗೊಂಡಿರ್ತಕ್ಕಂಥದ್ದೆಲ್ಲವೂ ಕೂಡ ಇಷ್ಟು ಅಲ್ಪವಾಗಿರ್ಬೇಕಾದರೆ ಈ ದೊಡ್ಡದಾಗಿರ್ತಕ್ಕಂಥ ಶರೀರವನ್ನು ನಿರ್ಮಾಣ ಮಾಡಲಿಕ್ಕೆ ಹೇಗೆ ಸಾಧ್ಯ ಅಂತ ಒಂದು. ಎರಡನೇದು, ಎಲ್ಲಿ ಪ್ರಕೃತಿಗೆ ಇರಲಿಕ್ಕೆ ಅವಕಾಶ ಇಲ್ಲವೋ ಅಲ್ಲಿ ಪ್ರಕೃತಿಯಿಂದ ನಿರ್ಮಾಣಗೊಂಡದ್ದು ಇರಲಿಕ್ಕೆ ಹೇಗೆ ಸಾಧ್ಯ? ಪ್ರಕೃತಿ ಉಪಾದಾನ, ಪ್ರಕೃತಿಯಿಂದ ನಿರ್ಮಾಣಗೊಂಡದ್ದು ಉಪಾದೇಯ ವಿಕಾರ ವಸ್ತುಗಳು. ಹಿಂದಿನ ಶ್ಲೋಕದಲ್ಲಿ ಹೇಳಿದರು, ನಯತ್ರ ಮಾಯಾ. ಎಲ್ಲಿ ವೈಕುಂಠ ಲೋಕದಲ್ಲಿ ಮಾಯೆ ಅಂದ್ರೆ ಪ್ರಕೃತಿ ಎಂತಕ್ಕಂಥದ್ದು ಇಲ್ಲ. ಅದರಿಂದ ಪ್ರಕೃತಿ ಇಲ್ಲ ಅಂತಾದರೆ ಪ್ರಕೃತಿಯಿಂದ ನಿರ್ಮಾಣಗೊಂಡಂತಹ ಶರೀರ ಇರಲಿಕ್ಕೆ ಹೇಗೆ ಸಾಧ್ಯ? ಕಾರಣವಾದಂತಹ ಪ್ರಕೃತಿಯೇ ಇಲ್ಲ ಅಂತಾದ ಮೇಲೆ ಕಾರ್ಯ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಕಾರಣವಾದ ಅಕ್ಕಿಯೇ ಇಲ್ಲ ಅಂತಾದರೆ ಕಾರ್ಯವಾದ ಅನ್ನ ಅಥವಾ ಅಕ್ಕಿಯಿಂದ ಮಾಡಿದಂಥ ಪದಾರ್ಥಗಳಿದೆ ಅಂತ ಹೇಳಿ ಬರುತ್ತಾ? ಇಲ್ಲ. ಅಂದ್ರೆ ಕಾರಣವಾದ ವಸ್ತು ಇದ್ರೆ ಕಾರ್ಯ ಇದೆ ಅಂತ ಹೇಳ್ಬೋದು. ಕಾರಣ ವಸ್ತು ಪ್ರಕೃತಿ ಇಲ್ಲ ಅಂತಾದರೆ ಆ ಮುಕ್ತಿಯಲ್ಲಿ ಕಾರ್ಯವಾದ ಪ್ರಾಕೃತಿಕ ಶರೀರ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಭಗವಂತ ಅವನ ಶರೀರ ಪ್ರಾಕೃತಿಕವಾದ ಶರೀರ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅಪ್ರಾಕೃತವಾದ ಶರೀರ ಭಗವಂತನದ್ದು, ಜ್ಞಾನಾನಂದಾತ್ಮಕವಾದ ಶರೀರ ಭಗವಂತನದ್ದು. ಮಾಯಾ ಪ್ರಕೃತಿಯು ಸ್ವಕಾರ್ಯೈ ಸಹ ತನ್ನ ಕಾರ್ಯದೊಂದಿಗೆ ಯಾವ ರೋಮಕೂಪಂ ಭಗವಂತನ ರೋಮಕೂಪವನ್ನು ನ ಪೂರಯೇ ತುಂಬುವುದಿಲ್ಲವೋ ತಸ್ಯ ಆ ನಾರಾಯಣನ
ವ್ಯಾಪ್ತಂ ವ್ಯಾಪ್ತವಾದ ಶರೀರಂ ಶರೀರವು ಚಿದ್ರೂಪಂ ಜ್ಞಾನಾತ್ಮಕವಾದದ್ದು ಜಡೋದ್ಭವಂ ಜಡ ಪ್ರಕೃತಿಯಿಂದ ನಿರ್ಮಾಣವಾದದ್ದು ನ ಅಲ್ಲ. ಮಾಯಾ ಪ್ರಕೃತಿಯು ಸ್ವಕಾರ್ಯೈ ಸಹ ತನ್ನ ಕಾರ್ಯದೊಂದಿಗೆ ಅರ್ಥಾತ್ ಮಹತ್ತತ್ವಾದಿಗಳೊಂದಿಗೆ ಯಾವ ಯದ್ರೋಮಕೂಪಂ ಭಗವಂತನ ರೋಮಕೂಪವನ್ನು ನಪೂರಯೇ ತುಂಬುವುದಿಲ್ಲವೋ ತಸ್ಯ ಆ ನಾರಾಯಣನ ತತ್ ಆದ್ದರಿಂದ ತಸ್ಯ ಆ ನಾರಾಯಣನ ವ್ಯಾಪ್ತಂ ವ್ಯಾಪ್ತವಾದ ಶರೀರಂ ಶರೀರವು ಚಿದ್ರೂಪಂ ಜ್ಞಾನಾತ್ಮಕವಾದದ್ದು ಜಡೋದ್ಭವಂ ಪ್ರಕೃತಿಯಿಂದ ನಿರ್ಮಾಣಗೊಂಡದ್ದು ನ ಅಲ್ಲ. ಭಗವಂತ ಅವತಾರ ಶರೀರವನ್ನು ಸಾಮಾನ್ಯ ಮನುಷ್ಯರು ನೋಡುವ ಹಾಗೆ ಭಗವಂತ ಪ್ರದರ್ಶನ ಮಾಡ್ತಾರೆ ಅವನ ಅಚಿಂತ್ಯಾದ್ಭುತ ಶಕ್ತಿಯಿಂದ. ಅದೇ ಕೃಷ್ಣನ ರೂಪವನ್ನು ಹಾಗೆ ನೋಡ್ತಿದ್ದ. ವಿಶ್ವರೂಪವನ್ನು ದರ್ಶನ ಮಾಡಿಸಬೇಕಾದ್ರೆ ಭಗವಂತ ಆ ದಿವ್ಯವಾದ ಚಕ್ಷುಸ್ಸನ್ನು ಕೊಟ್ಟ. ಎಲ್ಲರಿಗೂ ಭಗವಂತ ತನ್ನ ಜ್ಞಾನಾನಂದಾತ್ಮಕವಾದ ಶರೀರವನ್ನು ದರ್ಶನ ಮಾಡಿಸ್ತಾ ಇದ್ದ. ಎಲ್ಲರೂ ನೋಡಿದ್ದಾರೆ, ಆದರೆ ಅವರಿಗೆ ಜ್ಞಾನಾನಂದಾತ್ಮಕ ಅಂತ ತಿಳಿಯೋದಿಲ್ಲ. ಜ್ಞಾನಾನಂದಾತ್ಮಕವಾದ ನಮ್ಮ ಶರೀರ ಹೇಗಿದೆಯೋ ಹಾಗೆ ಭಗವಂತನ ಶರೀರ ಅಂತ ಅಂದ್ಕೊಂಡಿದ್ದು. ಅದು ಜ್ಞಾನಾನಂದಾತ್ಮಕತ್ವೇನ ಯಾರಿಗೂ ಭಾಸವಾಗ್ತಾ ಇರಲಿಲ್ಲ. ಭಗವಂತ ಅರ್ಜುನನಿಗೆ ವಿಶ್ವರೂಪವನ್ನು ದರ್ಶನ ಮಾಡಿಸಿದ್ದು ಆ ವಿಶ್ವರೂಪ ಈ ಕಣ್ಣಿನಿಂದ ನೋಡಲಿಕ್ಕಾಗೋದಿಲ್ಲ. ಅದಕ್ಕೆ ಭಗವಂತ ಆ ದಿವ್ಯವಾದ ಚಕ್ಷುಸ್ಸನ್ನು ಕೊಟ್ಟಿದ್ದಾನೆ. ಹೌದು, ಇಲ್ಲ, ಯಾರಿಗೆ ಕನ್ನಡಕ ಹಾಕ್ಕೊಂಡಿದ್ರೋ ಅವರಿಗೆ ಕಾಣಿಸ್ತು. ದಿವ್ಯ ಚಕ್ಷುಸ್ ಯಾರಿಗಿತ್ತೋ ಅವ್ರಿಗೆ ಕಾಣಿಸ್ತು, ಇಲ್ಲ ಅಂದರೆ ಇಲ್ಲ. ಯದ್ರೋಮಕೂಪಂ ಮಾಯಾ ತತ್ಕಾರ್ಯ ಶೂನ್ಯತ್ವೇನ ಉಕ್ತ ವೈಕುಂಠಸ್ಥಿತ ನಾರಾಯಣ ರೋಮಕೂಪಂ. ಯಾವ ರೋಮಕೂಪ ಅಂತಿದೆ, ಯಾರ ರೋಮಕೂಪ ಅಂತಂದರೆ ಮಾಯಾ ತತ್ಕಾರ್ಯ ಶೂನ್ಯತ್ವೇನ ಉಕ್ತ ವೈಕುಂಠಸ್ಥಿತ ನಾರಾಯಣ ರೋಮಕೂಪಂ ಅಂತ. ಮಾಯೆಯ ಕಾರ್ಯ ಅಂದರೆ ಮಹತ್ತತ್ವಾದಿಗಳು, ಅವುಗಳು ಇಲ್ಲ ಎಂಬುದಾಗಿ ಹೇಳಿರ್ತಕ್ಕಂತಹ ಯಾವ ಮೋಕ್ಷ ಇದೆ ಆ ಮೋಕ್ಷದಲ್ಲಿ ಇರತಕ್ಕಂತಹ ನಾರಾಯಣನ ರೋಮಕೂಪ ಅಂತರ್ಥ. ಅದು ನ ಪೂರಯೇತ್, ಯಾವ ಪ್ರಕೃತಿ ಮತ್ತು ಪ್ರಕೃತಿಯಿಂದ ನಿರ್ಮಾಣಗೊಂಡಂತಹ ಮಹತ್ತತ್ವಾದಿಗಳಿಂದಲೂ ತುಂಬಿ ಹೋಗೋದಿಲ್ಲ ಅಂತ. ತಸ್ಯ ನಾರಾಯಣಸ್ಯ ಏನು ವ್ಯತ್ಯಾಸ ಹಿಂದಿನ ಶ್ಲೋಕಕ್ಕೂ ಈ ಶ್ಲೋಕಕ್ಕೂ ಅದನ್ನು ಹೇಳ್ತಾರೆ. ಪೂರ್ವಂ ಪ್ರಕೃತಿ ವಿಕಾರಾಣಾಂ ಅಲ್ಪತ್ವಾತ್ ನ ಮಹಾಪರಿಮಾಣ ಭಗವದ್ದೇಹ ಉಪಾದಾನತ್ವಂ ಇತ್ಯುಕ್ತಂ. ಪ್ರಕೃತಿಯ ವಿಕಾರಗಳಿದ್ದಾವಲ್ಲ ಅದೆಲ್ಲ ಬಹಳ ಅಲ್ಪವಾಗಿರ್ತಕ್ಕಂಥವುಗಳು, ಸ್ವಲ್ಪ ಇದೆ. ಅದು ಸ್ವಲ್ಪ ಇರುವಂತಹ ಪ್ರಕೃತಿಯ ವಿಕಾರಗಳಾಗಿರ್ತಕ್ಕಂತಹ ಮಹತ್ತತ್ವಾದಿಗಳು ಅದು ಮಹಾಪರಿಮಾಣ. ಭಗವಂತನ ಶರೀರ ಇದೆಯಲ್ಲ ಅದಕ್ಕೆ ಮಿತಿ ಇಲ್ಲ, ಮಹಾಪರಿಮಾಣ ಇರತಕ್ಕಂಥದ್ದು ಭಗವಂತನ ಶರೀರ. ಅಂತಹ ದೇಹಕ್ಕೆ ಅದು ಕಾರಣ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. 1 kg ಹಿಟ್ಟಿದೆ, 500 ಪೂರಿ ಮಾಡಬೇಕು, ಆಗುತ್ತಾ? ಇಲ್ಲ ತಾನೇ? ಹಾಗಾದರೆ ಅಲ್ಪವಾಗಿರ್ತಕ್ಕಂತಹ ಈ ಪದಾರ್ಥದಿಂದ ಮಹತ್ತಾದದ್ದನ್ನು ನಾವು ನಿರ್ಮಾಣ ಮಾಡಲಿಕ್ಕಾಗೋದಿಲ್ಲ. ಹಾಗೆ ಭಗವಂತನ ಶರೀರ ಅದು ಮಹತ್ಪರಿಮಾಣವುಳ್ಳದ್ದು. ಅಂತಹ ಮಹತ್ಪರಿಮಾಣವುಳ್ಳ ಭಗವಂತನ ಶರೀರವನ್ನು ಅಲ್ಪವಾಗಿರ್ತಕ್ಕಂತಹ ಮಹತ್ತತ್ವಾದಿಗಳಿಂದ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಿಂದೆ ಹೇಳಿದ್ದು. ಅಧುನಾ ಈಗೇನು ಹೇಳ್ತಾರೆ ಅಂತಂದರೆ, ಮಾಯಾ ತತ್ಕಾರ್ಯ ಶೂನ್ಯಸ್ಥಲೀಯಸ್ಯ ಕಥಂ ಮಾಯಾ ಉಪಾದಾನಕತ್ವಂ.
ಮಾಯೆ ಮತ್ತು ಅದರ ಕಾರ್ಯ ಮಹತ್ತತ್ವಾದಿಗಳು ಅದು ಇಲ್ಲದೇ ಇರುವಂತಹ ಪ್ರದೇಶದಲ್ಲಿ ಇರತಕ್ಕಂಥದ್ದು. ಎಲ್ಲಿ ಪ್ರಕೃತಿ ಇರಲಿಕ್ಕೆ ಅವಕಾಶ ಇಲ್ಲವೋ, ಎಲ್ಲಿ ಪ್ರಕೃತಿಯ ಕಾರ್ಯಗಳು ಇರಲಿಕ್ಕೆ ಅವಕಾಶ ಇಲ್ಲವೋ ಅಂತಹ ಪ್ರದೇಶದಲ್ಲಿ ಇರತಕ್ಕಂತಹ ಭಗವಂತನ ಶರೀರ. ಅದಕ್ಕೆ ಆ ಪ್ರಕೃತಿ ಮತ್ತು ಪ್ರಕೃತಿಯ ಕಾರ್ಯಗಳು ಕಾರಣ ಆಗಲಿಕ್ಕೆ ಹೇಗೆ ಸಾಧ್ಯ? ಮಾಯಾ ತತ್ಕಾರ್ಯ ಶೂನ್ಯ ಸ್ಥಳೀಯಸ್ಯ. ಮಾಯಾ ಪ್ರಕೃತಿ, ತತ್ಕಾರ್ಯ ಮಹತ್ತತ್ವಾದಿಗಳು ಅವುಗಳು ಇಲ್ಲದೇ ಇರತಕ್ಕಂತಹ ಸ್ಥಳದಲ್ಲಿರ್ತಕ್ಕಂಥದ್ದು ಭಗವಂತನ ಶರೀರ. ಅಂತಹ ಭಗವಂತನ ಶರೀರಕ್ಕೆ ಮಾಯಾ ಉಪಾದಾನಕತ್ವಂ ಕಥಂ? ಭಗವಂತನ ಶರೀರಕ್ಕೆ ಪ್ರಕೃತಿ ಉಪಾದಾನ ಆಗಲಿಕ್ಕೆ ಹೇಗೆ ಸಾಧ್ಯ ಅಂತ. ಹೌದು, ವೈಕುಂಠವೂ ಕೂಡ ಹೌದೌದು. ಇಡೀ ಬ್ರಹ್ಮಾಂಡವೇ ಭಗವಂತನ ರೋಮಕೂಪ ಅಂತಂದ ಮೇಲೆ ಆ ವೈಕುಂಠವೂ ಕೂಡ ಭಗವಂತನ ಶರೀರದಲ್ಲಿ ಒಂದು ಸಾಸಿವೆ ಕಾಳಷ್ಟೇ ಇರತಕ್ಕಂಥ. ವೈಕುಂಠ ಅನ್ನೋದು ಒಂದು ಪ್ರದೇಶ, ಅದು ಭಗವಂತನ ಶರೀರದಲ್ಲಿ ತೆಗೆದುಕೊಂಡಾಗ ಅದು ಅಲ್ಪವಾಗಿರ್ತಕ್ಕಂಥದ್ದು. ಏನು ಯೋಚನೆ ಮಾಡಬೇಡ್ರಿ, ಫ್ರೀಯಾಗಿರ್ಬೋದು. ಭಗವಂತ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದ. ಗೋವರ್ಧನ ಪರ್ವತದ ಬುಡದಲ್ಲಿ 7 ದಿನ ಏನು ಅವರಿಗೆ ತೊಂದರೆ ಆಗಲಿಲ್ಲ. ಎಲ್ಲರೂ ವೃಂದಾವನದಲ್ಲಿದ್ದವರು ಎಲ್ಲರೂ ಕೂಡ ಅವರು ಆ ಅಲ್ಪವಾದ ಪ್ರದೇಶದಲ್ಲಿ ಇದ್ದರು. ಹೇಗಿದ್ದರು? ಅವನ ಅಚಿಂತ್ಯದ್ಭುತ ಶಕ್ತಿಯಿಂದ ಎಲ್ಲ ಸಾಧ್ಯ ಆಯಿತು. ಉಪಾದಾನರಹಿತ ಸ್ಥಳೇ ಉಪಾದೇಯಸ್ಯ ಸ್ಥಿತ್ಯಯೋಗಾತ್ ಇತಿ ಯುಕ್ತಿ ಉಚ್ಯತೆ ಇತಿ ವಿವೇಕ ಅಂತ. ಎಲ್ಲಿ ಉಪಾದಾನ ಇಲ್ಲವೋ ಅಲ್ಲಿ ಉಪಾದೇಯ ಇರಲಿಕ್ಕೆ ಸಾಧ್ಯ ಇಲ್ಲ. ಉಪಾದಾನದಿಂದ ವಿಕಾರಗೊಂಡದ್ದು ಇರಲಿಕ್ಕೆ ಸಾಧ್ಯ ಇಲ್ಲ. ಇಂದ ಮುಕ್ತಿಯಲ್ಲಿ ವೈಕುಂಠ ಲೋಕದಲ್ಲಿ ಉಪಾದಾನವಾದ ಪ್ರಕೃತಿ ಇಲ್ಲ. ಆದ್ದರಿಂದ ಉಪಾದೇಯವಾದ ಶರೀರ, ಆ ಪ್ರಕೃತಿಯಿಂದ ನಿರ್ಮಾಣಗೊಂಡ ಶರೀರ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇದೇ ಯುಕ್ತಿ. ಉಪಾದಾನ ಇಲ್ಲ ಅಂತಾದರೆ ಉಪಾದೇಯ ಇರಲಿಕ್ಕೆ ಸಾಧ್ಯ ಇಲ್ಲ. ಮುಕ್ತಿಯಲ್ಲಿ ನಯತ್ರ ಮಾಯಾ ಕಿಮುತಾ ಪರೇ ಹರೇಹೇ ಅಂತ ಭಾಗವತ ಹೇಳಿದೆ. ಅದರಿಂದ ಮಾಯ ಇಲ್ಲ ಅಂತ ಹೇಳಿದ ಮೇಲೆ ಮಾಯೆಯ ವಿಕಾರ ಅದಿರಲಿಕ್ಕೆ ಸಾಧ್ಯವೇ ಇಲ್ಲ. ಸುಖಜ್ಞಾನ ಸುಖಸ್ಪರ್ಶ ಸುಖಗಂಧ ಸುಖಾಕೃತಿ ನಖಾದಿ ಸ್ವಶಿಖಾಂತಂಚ ಸುಖತೇಜೋಮಯ ಪ್ರಭು. ಭಗವಂತನ ಶರೀರ ಎಂಥದ್ದು ಅದನ್ನು ಶ್ರುತಿ ಹೇಳ್ತಾ ಇದೆ. ಸುಖಜ್ಞಾನ, ಭಗವಂತನ ಜ್ಞಾನವೂ ಸುಖಾತ್ಮಕವಾದದ್ದು. ಸುಖಸ್ಪರ್ಶ, ಭಗವಂತನ ಸ್ಪರ್ಶವೂ ಅದು ಸುಖಾತ್ಮಕವಾದದ್ದು. ಸುಖಗಂಧ, ಭಗವಂತನ ಗಂಧ ಎಂಬತಕ್ಕಂಥದ್ದು ಸುಖರೂಪವಾಗಿರ್ತಕ್ಕಂತಹ ಪರಿಮಳ. ಸುಖ ಆಕೃತಿ, ಭಗವಂತನ ಆಕಾರ ಸ್ಟ್ರಕ್ಚರ್ ಅದು ಸುಖಾತ್ಮಕವಾಗಿರ್ತಕ್ಕಂಥದ್ದು. ನಖಾದಿ ಸ್ವಶಿಖಾಂತಂ ಅಂತ, ಉಗುರಿನಿಂದ ಪ್ರಾರಂಭ ಮಾಡಿ, ಕಾಲಿನ ಉಗುರಿನಿಂದ ಪ್ರಾರಂಭ ಮಾಡಿ ಶಿಖಾಂತ ತಲೆಯ ತನಕ ಇರತಕ್ಕಂಥದ್ದು ಅದೆಲ್ಲವೂ ಕೂಡ ಸುಖ ತೇಜೋಮಯ ಅಂತ, ಸುಖ ಮತ್ತು ಪ್ರಕಾಶ ರೂಪವಾದಂಥದ್ದು. ಅಂತಹ ಸ್ವರೂಪವುಳ್ಳವನು ಪರಮಾತ್ಮ ಎಂಬುದಾಗಿ ಶ್ರುತಿ ಹೇಳ್ತಾ ಇದೆ. ಸಜ್ಞಾನಾನಂದ ಶೀರ್ಷೋಸೌ ಸಜ್ಞಾನಾನಂದ ಬಾಹುಕಃ ಅಂತ ಶ್ರುತಿ ಹೇಳ್ತಾ ಇದೆ. ಭಗವಂತನನ್ನು ಜ್ಞಾನಾನಂದಾತ್ಮಕವಾದ ಶರೀರವುಳ್ಳವನು, ತಲೆ ಉಳ್ಳವನು, ಜ್ಞಾನಾನಂದಾತ್ಮಕವಾದ ಕೈಗಳುಳ್ಳವನು, ಜ್ಞಾನಾನಂದಾತ್ಮಕವಾದ ಪಾದವುಳ್ಳವನು ಅಂತ ಈ ರೀತಿಯಲ್ಲಿ ಹೇಳ್ತಾ ಇರೋದರಿಂದ ಭಗವಂತನ ಶರೀರ ಜಡದಿಂದ ನಿರ್ಮಾಣವಾದದ್ದು ಅಲ್ಲ, ಸುಖ ಸ್ವರೂಪವಾದದ್ದು, ಅದು ಜ್ಞಾನಾತ್ಮಕವಾಗಿರ್ತಕ್ಕಂಥದ್ದು ಅಂತ. ಸುಖ ಅಂದರೆ ಆನಂದ, ಜ್ಞಾನಾನಂದಾತ್ಮಕವಾದ ಶರೀರ. ಜ್ಞಾನ ಅಂತಂದರೆ
ಏನು ನಾವು ಹೇಳ್ತೇವಲ್ಲ ಅದು ಪ್ರಕಾಶ ಅಂತಲ್ಲ. ಹೊರಗಿನ ಪ್ರಕಾಶವೂ ಹೌದು, ಅದಲ್ಲದೇನೆ ಜ್ಞಾನರೂಪತ್ವವೂ ಇದೆ. ಅದಕ್ಕೆ ಭಗವಂತನ ಶರೀರಕ್ಕೆ ಜ್ಞಾನರೂಪತ್ವವೂ ಇದೆ, ಪ್ರಕಾಶ ರೂಪತ್ವವೂ ಇದೆ, ಅದಕ್ಕಿಂತ ಅತಿರಿಕ್ತವಾದ ಜ್ಞಾನರೂಪತ್ವವೂ ಇದೆ. ಜಡರೂಪ ಇಲ್ಲ, ಆದ್ದರಿಂದ ಅದು ಚೇತನಾತ್ಮಕವಾದದ್ದು. ಶರೀರವೇ ಚೇತನಾತ್ಮಕವಾದದ್ದು ಇದೆ. ಜಡದಲ್ಲಿಯೂ ನಮ್ಮ ಶರೀರ ಈಗ ಜಡ, ಇಲ್ಲಿ ಆನಂದ ಇದೆಯೋ ಇಲ್ಲವೋ? ಜಡ ಆದರೂ ಆನಂದ ಇರುತ್ತೆ. ಆದರೆ ಭಗವಂತನ ಶರೀರ ಅದು ಜಡವಾದದ್ದಲ್ಲ, ಆನಂದ ಇದೆ. ಜಡ ಆದರೂ ಆನಂದ ಇರದೇ ಇರುತ್ತೆ, ಇಲ್ಲ ಅಂತಿಲ್ಲ. ಚೇತನ ಇಲ್ಲ ಅಂದರೆ ಆನಂದ ಅನುಭವ ಬರಲ್ಲ. ಚೇತನನಿಗೆ ಆನಂದ ಅನುಭವ. ಈ ಜಡವಾದ ಶರೀರ, ಇಲ್ಲಿ ಚೇತನ ಇದ್ದಾನೆ, ಆದ್ದರಿಂದ ಈ ಚೇತನನಿಗೆ ಈ ಜಡವಾದ ಶರೀರದಿಂದ ಆನಂದ ಎಂಬತಕ್ಕಂಥದ್ದಾಗುತ್ತೆ. ಹಾಗಿಲ್ಲ ಭಗವಂತನಿಗೆ. ಪ್ರಭು ಸರ್ವಸಮರ್ಥನಾದ ಪರಮಾತ್ಮನು ಸುಖಜ್ಞಾನ ಸುಖಸ್ಪರ್ಶ, ಸುಖರೂಪಾತ್ಮಕವಾದ ಜ್ಞಾನ, ಸುಖರೂಪಾತ್ಮಕವಾದ ಸ್ಪರ್ಶವುಳ್ಳವನು. ಸುಖಗಂಧ, ಸುಖಾತ್ಮಕವಾದ ಪರಿಮಳವುಳ್ಳವನು. ಸುಖಾಕೃತಿ, ಸುಖರೂಪವಾದ ಆಕಾರವುಳ್ಳವನು. ನಖಾದಿ ಸ್ವಶಿಖಾಂತಂ, ಉಗುರಿನಿಂದ ಪ್ರಾರಂಭ ಮಾಡಿ ತಲೆಯ ತನಕ ಸುಖತೇಜೋಮಯ, ಸುಖ ಮತ್ತು ಪ್ರಕಾಶರೂಪಿಯಾಗಿದ್ದಾನೆ. ಪ್ರಭು ಸರ್ವಸಮರ್ಥನಾದಂತಹ ಪರಮಾತ್ಮನು ಸುಖಜ್ಞಾನ ಸುಖಸ್ಪರ್ಶ, ಸುಖಾತ್ಮಕವಾದ ಜ್ಞಾನವುಳ್ಳವನು, ಸುಖಾತ್ಮಕವಾದ ಸ್ಪರ್ಶವುಳ್ಳವನು ಆಗಿದ್ದಾನೆ. ಸುಖಗಂಧ, ಸುಖಾತ್ಮಕವಾದ ಪರಿಮಳವುಳ್ಳವನಾಗಿದ್ದಾನೆ. ಸುಖಾಕೃತಿ, ಸುಖಸ್ವರೂಪವಾದ ಆಕಾರವುಳ್ಳವನಾಗಿದ್ದಾನೆ. ನಖಾದಿ ಸ್ವಶಿಖಾಂತಂ, ನಖದಿಂದ ಉಗುರಿನಿಂದ ಪ್ರಾರಂಭ ಮಾಡಿ ತಲೆಯ ತನಕ ಸುಖತೇಜೋಮಯ, ಸುಖಾತ್ಮಕ ಮತ್ತು ಪ್ರಕಾಶರೂಪಿಯೂ ಆಗಿದ್ದಾನೆ. ತರ್ಹಿ ಕಿಂ ರೂಪಃ ಅಸೌ ಇತ್ಯತಃ ಪ್ರಾಕ್ ಸಂಕ್ಷಿಪ್ಯ ಉಕ್ತಂ ಪ್ರಪಂಚಯತಿ. ಹಾಗಾದರೆ ಭಗವಂತನ ಸ್ವರೂಪ ಎಂಥದ್ದು ಅನ್ನೋದನ್ನು ಹಿಂದೆ ಹೇಳಿದರು. ತತ್ ಚಿದ್ರೂಪಂ ಅಂತ. ಭಗವಂತನ ಶರೀರ ಜ್ಞಾನಾನಂದಾತ್ಮಕವಾದದ್ದು ಅಂತ ಹಿಂದೆ ಹೇಳಿದರು. ಅದನ್ನು ಸಂಕ್ಷಿಪ್ತವಾಗಿ ಹೇಳಿದ್ದು. ಈಗ ಅದನ್ನು ಪ್ರಪಂಚಯತಿ ಅಂತ, ಅದನ್ನು ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಸುಖ ಇತ್ಯಾದಿನ ಸುಖಮಯಾಕಾರಸ್ಯ ಅನಾನುಭವಿಕತ್ವ ಶಂಕಾ ಪರಿಹಾರಾಯ ಸುಖತೇಜೋಮಯ ಇತ್ಯುಕ್ತಂ ಅಂತ. ಲೋಕದಲ್ಲಿ ಸುಖಮಯವಾದ ಆಕಾರ ನಮಗೆ ಕಂಡಿಲ್ಲ, ಸುಖಮಯವಾದ ಆಕಾರ ಕಂಡಿಲ್ಲ. ಹಾಗಾದರೆ ಸುಖಮಯವಾಗಿರ್ತಕ್ಕಂಥ ಆಕಾರ ಭಗವಂತನಿಗೆ ಅಂತ ಒಪ್ಪೋದು ಹೇಗೆ ಅಂತಂದರೆ, ಅದಕ್ಕೆ ಹೇಳಿದರು ತೇಜೋಮಯ ಅಂತ. ಲೋಕದಲ್ಲಿ ತೇಜೋಮಯ ಕಂಡಿದ್ದೀರ ತಾನೆ? ಸೂರ್ಯನ ಶರೀರ ಎಂಥದ್ದದು? ತೇಜೋಮಯವಾದದ್ದು. ಉಳಿದವರಿಗಂಥ ಶರೀರ ಇದೆಯಾ? ಇಲ್ಲ. ಹಾಗಾದರೆ ಸೂರ್ಯನಿಗೆ ಇತರರಲ್ಲಿ ಇಲ್ಲದೇ ಇರುವಂತಹ ತೇಜೋಮಯವಾದ ಆಕಾರ ಇದೆ. ಹಾಗೆಯೇ ಭಗವಂತನಿಗೆ ಇತರರಲ್ಲಿ ಇಲ್ಲದೇ ಇರುವಂತಹ ಸುಖಮಯವಾದಂತಹ ಆಕಾರ ಇದೆ ಅಂತ ತಿಳಿಸ್ಲಿಕ್ಕೋಸ್ಕರ ಸುಖ ತೇಜೋಮಯ ಅಂತ ಹೇಳಿದ್ದಾರೆ. ಸೂರ್ಯ ಚೇತನ, ಸೂರ್ಯ ಆದಿತ್ಯ ಚೇತನ ಇದ್ದಾನಲ್ಲ. ಸೂರ್ಯ ಮಂಡಲ ಜಡ, ಸೂರ್ಯ ಅವನು ಚೇತನ. ಮಂಡಲ ಶರೀರದಂತೆ, ಅದರೊಳಗಡೆ ಚೇತನ ಇದ್ದ. ಸುಖಮಯ ಆಕಾರಸ್ಯ ಅನಾನುಭವಿಕತ್ವ ಶಂಕಾ ಪರಿಹಾರಾಯ, ಸುಖಮಯವಾದ ಆಕಾರ ಅನುಭವಕ್ಕೆ ಬಂದಿಲ್ಲ ಅಂತ ಶಂಕೆಯನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಸುಖ ತೇಜೋಮಯ ಇತ್ಯುಕ್ತಂ. ವಾದಿರಾಜತೀರ್ಥ ಶ್ರೀಪಾದಂಗಳವರು ಶ್ಲೋಕದಲ್ಲಿ ಸುಖ ತೇಜೋಮಯ ಅಂತ ಹೇಳಿದ್ದಾರೆ. ಸುಖಂ ಅಪ್ರಾಕೃತಂ, ಸುಖ ಅಂದರೆ ವಿಷಯ ಪದಾರ್ಥಗಳಿಂದ ಬಂದಂತಹ ಸುಖ ಅಲ್ಲ, ಅಪ್ರಾಕೃತವಾದಂಥ ಸುಖ. ತೇಜಶ್ಚ ಅಪ್ರಾಕೃತಂ, ತೇಜಸ್ಸು ಕೂಡ ಈ ತೇಜಸ್ಸಲ್ಲ, ಅಪ್ರಾಕೃತವಾದ ತೇಜಸ್ಸು ಅಂತ. ಸ ತನ್ಮಯ ಇತ್ಯರ್ಥ. ಭಗವಂತ ಅಂತಹ
ಅಪ್ರಾಕೃತವಾದ ಸುಖ, ಅಪ್ರಾಕೃತವಾದ ತೇಜೋರೂಪಿಯಾಗಿದ್ದಾನೆ. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗ ಪದುತ್ಥಿತ ಯದಿ ಭಾಸದೃಶಿ ಸಾ ಸ್ಯಾದ್ ಭಾಸಸ್ತಸ್ಯ ಮಹಾತ್ಮನಃ ಇತಿ ಗೀತೋಕ್ತಂ. ಭಗವತ್ತೇಜಃ ಕಥಂ ಲೌಕಿಕಂ. ಭಗವಂತನ ತೇಜಸ್ಸಿದೆಯಲ್ಲ ಅದು ಲೌಕಿಕ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಸೂರ್ಯ ಸಹಸ್ರಸ್ಯ ಯುಗಪದೋತ್ಥಿತ ಯದಿ ಭವೇತ್, 1000 ಸೂರ್ಯರು ಏಕಕಾಲದಲ್ಲಿ ಉದಯಿಸಿದರೆ ಯದಿ ಭಾಹ ಏನು ಕಾಂತಿ ಎಂಬತಕ್ಕಂಥದ್ದು ತೇಜಸ್ಸು ಎಂಬತಕ್ಕಂಥದ್ದು ಬರ್ತಾ ಇತ್ತೋ ಸದೃಶಿ ಸಾಸ್ಯಾತ್, ಆ ಭಗವಂತನ ತೇಜಸ್ಸು ಅಂತಹ ಏಕಕಾಲದಲ್ಲಿ ಉದಯಿಸಿದ 1000 ಸೂರ್ಯರ ಪ್ರಕಾಶಕ್ಕೆ ಸಮಾನ ಆಗ್ತಿತ್ತು. ಉದಯಿಸೋದಿಲ್ಲ, ಆದ್ದರಿಂದ ಭಗವಂತನ ತೇಜಸ್ಸಿಗೆ ಸಮಾನವಾದ ತೇಜಸ್ಸು ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಆ ತೇಜಸ್ಸು ಅದು ಎಂಥ ತೇಜಸ್ಸದು? 1000 ಸೂರ್ಯರ ತೇಜಸ್ಸನ್ನು ಮೀರುವಂತಹ ತೇಜಸ್ಸು. ಅದೇನಾಗಿರಬೇಕು? ಅಪ್ರಾಕೃತವಾದದ್ದಾಗಿರಬೇಕು. ಹಾಗೆಯೇ ಭಗವಂತನ ಸುಖವೂ ಕೂಡ ಅಪ್ರಾಕೃತವಾದದ್ದು, ಆಕಾರವೂ ಅಪ್ರಾಕೃತವಾದದ್ದು ಅಂತ ಹೇಳ್ತಾರೆ. ಸುಟ್ಟು ಹೋಗಲಿಲ್ಲ ಅಂತ ಇಲ್ಲ. ಭಗವಂತ ಅದನ್ನು ಅರ್ಜುನನಿಗೆ ಮಾತ್ರ ತೋರಿಸ್ತಾ ಇದ್ದಾನೆ. ಅದರ ಎಫೆಕ್ಟು ಉಳಿದವರಿಗೆ ಯಾರೂ ಆಗಬಾರ್ದು ಅಂತ ಭಗವಂತನ ಇಚ್ಛೆ ಇದೆ. ಆದ್ದರಿಂದ ಭಗವಂತನ ಇಚ್ಛೆಯಂತೆ ನಡೆಯುತ್ತೆ. ಕಾಣಬೇಕು, ಅದರ ಡಿಫೆಕ್ಟು ಎಫೆಕ್ಟು ಆಗಬಾರ್ದು, ಒಂದು ಪರ್ಫೆಕ್ಟಾಗಿರಬೇಕು ಅದು ಅಷ್ಟೇ. ಅರ್ಜುನನಿಗೂ ಏನಾಗಲ್ಲ. ಹೌದು, ಅದು ಅದರ ಪ್ರಭಾವ. ನಾನು ಒಂದು ಸೂರ್ಯನೇ ನಿಮಗೆ 45 ಡಿಗ್ರಿ ಮೇಲೆ ಹೋಯಿತು ಅಂದರೆ ಕಷ್ಟ ಆಗುತ್ತೆ. ಹಾಗಿರ್ಬೇಕಾದ್ರೆ 1000 ಸೂರ್ಯರು ಏಕಕಾಲದಲ್ಲಿ ಉದಯಿಸಿದರೆ ಅದರ ಪ್ರಕಾಶ ಹೇಗೋ ಅದರ ತಾಪವೂ ಇರಬೇಕಲ್ಲ ಅಂತ. ಅಲ್ಲಿ ತಾಪದ ಬಗ್ಗೆ ಹೇಳ್ತಾ ಇಲ್ಲ, ಪ್ರಕಾಶದ ಬಗ್ಗೆ ಹೇಳ್ತಾ ಇದ್ದ. ಅಂದರೆ ಅಂತಹ ಪ್ರಕಾಶ ಇದೆ ಅಂತ, ತಾಪವನ್ನು ಹೇಳ್ತಾ ಇಲ್ಲ. ಯದಿ ಒಂದು ವೇಳೆ ದಿವಿ ಆಕಾಶದಲ್ಲಿ ಸೂರ್ಯ ಸಹಸ್ರಸ್ಯ 1000 ಸೂರ್ಯರು ಯುಗಪದುತ್ಥಿತ ಭವೇತ್, ಒಂದು ಕಾಲದಲ್ಲಿಯೇ ಅವರು ಆವಿರ್ಭವಿಸಿದ್ದಾರೆ ಅಂತಾಗಿದ್ದರೆ ಭಾಹ ಯಾವ ರೀತಿಯಾಗಿರ್ತಕ್ಕಂಥ ತೇಜಸ್ಸಿರ್ತಾ ಇತ್ತೋ ತಸ್ಯ ಮಹಾತ್ಮನಃ ಭಾಸಃ, ಅಂತಹ ಮಹಾತ್ಮನಾದ ಪರಮಾತ್ಮನ ಕಾಂತಿಯು ತಸ್ಯ ಸದೃಶಿ ಸ್ಯಾತ್, ಆ 1000 ಸೂರ್ಯರ ಪ್ರಕಾಶಕ್ಕೆ ಸಮಾನ ಆಗ್ತಿತ್ತು ಅಂತ. ಇತಿ ಈ ರೀತಿಯಲ್ಲಿ ಗೀತೋಕ್ತಂ, ಗೀತೆಯಲ್ಲಿ ಹೇಳಿರುವಂತಹ ಭಗವತ್ತೇಜ, ಭಗವಂತನ ಪ್ರಕಾಶವು ಕಥಂ ಲೌಕಿಕಂ, ಅದು ಲೌಕಿಕವಾದ ಪ್ರಕಾಶ ಆಗಲಿಕ್ಕೆ ಹೇಗೆ ಸಾಧ್ಯ? ಅಲ್ಲವೇ ಅಲ್ಲ. ಸೂರ್ಯ ತೇಜೋ ಅತಿರಿಕ್ತ ತೇಜಸಃ ಲೋಕೆ ಅದರ್ಶನಾತ್ ಅಂತ. ಸೂರ್ಯ ತೇಜಸ್ಸಿಗಿಂತ ಅತಿರಿಕ್ತವಾಗಿರ್ತಕ್ಕಂಥ ತೇಜಸ್ಸು ಲೋಕದಲ್ಲಿ ಕಂಡಿಲ್ಲ. ಆದರೆ ಭಗವಂತನ ತೇಜಸ್ಸು ಅದು ಸೂರ್ಯ ತೇಜಸ್ಸಿನಿಗಿಂತ ಅತಿರಿಕ್ತವಾದ ತೇಜಸ್ಸು, ಅದು ಭಗವಂತನಲ್ಲಿದೆ. ಹಾಗೆ ಅವನಿಗೆ ಸುಖಾಕಾರವೂ ಕೂಡ ಇದೆ ಅಂತ ಅರ್ಥ. ಅಲೌಕಿಕ ಶರೀರೇಷು ವಿದ್ಯತೆ ಹ್ಯಶರೀರತ ಯಥಾದೃಶ್ಯ ಶರೀರೋತ್ಥ ದೈವೀ ವಾಗ್ ಅಶರೀರವಾಗ್. ಯಾವುದು ಕಣ್ಣಿಗೆ ಕಾಣದೇ ಇರತಕ್ಕಂತಹ ಶರೀರದಿಂದ ಮಾತನ್ನಾಡಿದ್ದಾರೋ ಆ ಮಾತನ್ನೇನು ಹೇಳ್ತಾರೆ? ಅಶರೀರವಾಕ್ ಅಂತ ಹೇಳ್ತಾರೆ. ಅಶರೀರವಾಣಿ ಅಂದರೆ ಏನರ್ಥ? ಶರೀರ ಇಲ್ಲದೇ ಆಡಿದ ಮಾತು ಅಂತ ಅರ್ಥನ? ಮತ್ತು ಕಣ್ಣಿಗೆ ಕಾಣದೇ ಇರುವಂತಹ ಶರೀರ ಅದು ಅಲ್ಲ, ಕಣ್ಣಿಗೆ ಕಾಣದೇ ಇರುವ ಶರೀರ. ಕಣ್ಣಿಗೆ ಕಾಣದೇ ಇರುವ ಶರೀರದಿಂದ ಹೇಳಿದ ಮಾತು ಅದನ್ನೇನಂತ ಕರೀತಾರೆ?
ಅಶರೀರವಾಕ್ ಅಂತ ಕರೀತಾರೆ. ಹೊರತು ಶರೀರವೇ ಇಲ್ಲದೆ ಆಡಿದ ಮಾತು ಅಂತ ಅರ್ಥ ಅಲ್ಲ. ಹಾಗಾದರೆ ಶರೀರ ಇದೆ, ಕಣ್ಣಿಗೆ ಕಾಣಲ್ಲ ಶರೀರ ಅಂತ ಅರ್ಥ. ಹಾಗೆ ಇಲ್ಲಿಯೂ ಕೂಡ ಅಪ್ರಾಕೃತ ಅಂದರೆ ಏನರ್ಥ ಅಂತಂದರೆ ಅದು ಇದೆ, ಆದರೆ ಅದು ಪ್ರಾಕೃತವಲ್ಲ ಎಂಬುದಾಗಿ ಇದನ್ನು ಹೇಳಬೇಕು. ಅಲೌಕಿಕ ಶರೀರೇಶು ಇಂದ ಅಲೌಕಿಕವಾಗಿರ್ತಕ್ಕಂತಹ ಶರೀರ, ಅಪ್ರಾಕೃತಿಕವಾದ ಶರೀರ, ಅದನ್ನೇನಂತ ಕರೀತಾರೆ? ಶರೀರವೇ ಅಲ್ಲ ಅಂತ ಕರೀತಾರೆ. ಅದನ್ನು ಶರೀರ ಅಂತ ಕರೆಯೋದಿಲ್ಲ, ಅಶರೀರ ಅಂತ ಕರೀತಾರೆ. ಅಶರೀರ ಅಂದರೆ ಏನರ್ಥ? ಅಶರೀರವಾಣಿ ಅಂದರೆ ಶರೀರ ಇಲ್ಲದೆ ಮಾತಾಡಿದ್ದು ಅಂತ ಅರ್ಥ ಅಲ್ಲ. ಪ್ರಾಕೃತಿಕವಾದ ಶರೀರ ಅಲ್ಲ, ಅಪ್ರಾಕೃತವಾದ ಶರೀರ ಎಂಬ ಅರ್ಥದಲ್ಲಿ ಅಶರೀರ ಎಂಬುದಾಗಿ ಕರೀತಾರೆ. ಹಾಗೆ ಭಗವಂತನ ಈ ಎಲ್ಲ ಶರೀರ ಎಂಬತಕ್ಕಂಥದ್ದು ಅವನಿಗೆ ಶರೀರ ಇಲ್ಲ ಅಂತ ಹೇಳ್ತಾರೆ. ಯಾಕೆ? ಶರೀರವೇ ಇಲ್ಲ ಅಂತ ಅರ್ಥ ಅಲ್ಲ. ಅದಕ್ಕೆ ಪ್ರಾಕೃತಿಕವಾದ ಶರೀರ ಇಲ್ಲ, ಅಪ್ರಾಕೃತವಾದ ಶರೀರ ಭಗವಂತನಿಗೆ ಇದೆ ಅಂತಲೇ ಅರ್ಥ. ಯಾವುದು? ಹಾಂ, ಅದು ಅಶರೀರವಾಣಿ ಅಂತ ಹೇಳಲ್ಲ, ಅಶರೀರವಾಣಿ ಅಂತ ಹೇಳಿಲ್ಲ. ಅದು ಉತ್ಪತ್ಸ್ಯತೆ ವಿಶ್ವಜನೀನ ವೃತ್ತಿ ವಿಶ್ವಜ್ಞ ಏವ ಭಗವಾನ್ ಅಚಿರಾದ ಹೇತಿ ಅಂತ ನೇರವಾಗಿ ಎಲ್ಲರೂ ಕೇಳುವಾಗೆ ಹೇಳಿದ್ದಾನೆ. ಆದರೆ ಅವನಿಗೆ ವಿಕಲಾಂಗ, ಅವನಿಗೆ ಅಂಗವೈಕಲ್ಯ ಇತ್ತು. ಅಂಥವನು ಆ ಉತ್ತುಂಗ ಕೇತು ಶಿಖರೇ ಅಂತ ಎತ್ತರವಾಗಿರ್ತಕ್ಕಂಥ ಧ್ವಜಸ್ತಂಭ ಏರ್ದ, ನರ್ತನ ಮಾಡ್ದ. ನಡಿಲಿಕ್ಕೆ ಆಗದಿದ್ದವನು ಹತ್ತೋದು ಹೇಗೆ, ನರ್ತನ ಮಾಡಿದ ಹೇಗೆ, ಅದೆಲ್ಲ ಆ ಒಂದು ವಿಚಿತ್ರವಾದ ಭಗವಂತನ ಒಂದು ಲೀಲೆ. ಅವನು ಆ ರೀತಿಯಲ್ಲಿ ಅವನಿಂದ ಮಾಡಿಸ್ದ. ಅವನು ಹೇಳಿದ್ದು ಎಲ್ರಿಗೂ ಕೇಳುವ ಹಾಗೆ ಅವನೇ ಹೇಳಿದ್ದು. ಅದರಿಂದ ಅದ ಶರೀರವಾಣಿ ಅಲ್ಲ ಅದು. ಅದು ಸರಿ. ಅದು ಏನು ಕಿಮ್ಮತ ಏನು ಅಸ್ಯಾಸ್ತ್ವಾಂ ಅಷ್ಟಮೋ ಗರ್ಭ ಹಂತ ಎಂ ನಯಸೇ ಬುಧ. ನೀನು ಯಾರನ್ನು ಕರ್ಕೊಂಡು ಹೋಗ್ತಾ ಇದ್ದೀಯೋ ಅವಳಲ್ಲಿ ಹುಟ್ಟುವ 8ನೇ ಗರ್ಭ ನಿನ್ನನ್ನು ಕೊಲ್ಲುತ್ತೆ ಅಂತ ಹೇಳಿದ್ದು. ಅದು ಅಶರೀರವಾಣಿ, ಕಂಸನಿಗೆ ಹೇಳಿದ್ದು. ಈ ದೇವಕಿಯನ್ನು ವಸುದೇವನಿಗೆ ಕೊಟ್ಟು ವಿವಾಹ ಮಾಡಿದ ಮೇಲೆ ಕಂಸ ವಸುದೇವ ದೇವಕಿಯರನ್ನು ಅವರ ರಾಜ್ಯಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಸಿದ್ಧನಾದ. ಆಗ ಮಾತು ಕೇಳಿಸ್ತು, ಯಾರನ್ನು ನಿನ್ನ ಕರ್ಕೊಂಡು ಹೋಗುತ್ತಾ ಇದ್ದೀಯೋ ಅವಳಲ್ಲಿ ಹುಟ್ಟುವಂತಹ 8ನೇ ಮಗು ನಿನ್ನನ್ನು ಕೊಲ್ಲುತ್ತೆ. ಇದು ಅಶರೀರವಾಣಿ. ಅಶರೀರವಾಣಿ ಅಂದರೆ ಏನರ್ಥ? ವಾಯುದೇವರು ಅವರು ಹೇಳಿದ ಮಾತು. ವಾಯುದೇವರಿಗೆ ಅಶರೀರ ಅಂತ ಹೆಸರು. ಅವ್ರಿಗೆ ಶರೀರ ಇಲ್ವಾ? ಇದೆ. ಶರೀರ ಇದ್ದರೂ ಕೂಡ ಆ ಶರೀರ ವಿಕಾರ ಇಲ್ಲ. ಶರೀರದಲ್ಲಾಗತಕ್ಕಂತಹ ಮಂಡಿ ನೋವು, ಸೊಂಟ ನೋವು, ಕೈಕಾಲು ನೋವು, ಮಾಡಿ ಹತ್ಕೊಂಬಂದರೆ ಲಿಫ್ಟ್ ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಇದೆಲ್ಲ ವಾಯುದೇವರಿಗಿಲ್ಲ. ಆದ್ದರಿಂದ ಶರೀರದ ವಿಕಾರಗಳಿಲ್ಲ. ಆದ್ದರಿಂದ ಅವರನ್ನು ಅಶರೀರ ಅಂತ ಕರೀತಾರೆ. ಕಾಣಿಸಲ್ಲ, ಶರೀರ ಕಾಣಿಸಲ್ಲ. ಅದೇ ತೋರಿಸ್ದ ಹಾಗೆ ಅವರು ತಮ್ಮ ವಿಶಿಷ್ಟವಾದ ಶಕ್ತಿ ಸಾಮರ್ಥ್ಯದಿಂದ ತೋರಿಸ್ದ ಹಾಗೆ ಅವರು ಮಾತಾಡ್ತಾರೆ. ಅದು ಶಕ್ತಿ. ನಮ್ಮ ಶರೀರ ತೋರಿಸ್ದೇ ಇರಲಿಕ್ಕಾಗುತ್ತಾ? ಇದ್ದ ಮೇಲೆ ಕಾಣಲೇಬೇಕು. ಅವ್ರಿಗೆ ಹಾಗಲ್ಲ, ಇದೇ ಕಾಣದೆಯೂ ಇರಬಹುದು. ಎಲ್ಲವೂ ಕೂಡ ವಾಯುದೇವರಿಗೆ ಸೇವೆ ಮಾಡಲಿಕ್ಕೆ ಭಗವಂತ ಅವಕಾಶ ಕೊಡ್ತಾನೆ. ಆದ್ದರಿಂದ ಭಗವತ್ ಕಾರ್ಯ ಸಾಧಕ ವಾಯುದೇವರು. ಅದರಿಂದಾಗಿ ಅವ್ರ ಮೂಲಕ ಮಾಡಿಸ್ತಾರೆ. ಅದೃಶ್ಯ ಶರೀರೋತ್ಥ, ಕಣ್ಣಿಗೆ ಕಾಣದೇ ಇರತಕ್ಕಂತಹ ಶರೀರದಿಂದ ಉಂಟಾದ ದೈವೀವಾಕ್, ದೇವತೆಗಳಿಗೆ ಸಂಬಂಧಪಟ್ಟಂತಹ ಮಾತು, ಯಥಾ ಯಾವ ರೀತಿಯಲ್ಲಿ
ಅಶರೀರವಾಕ್ ಅಶರೀರವಾಣಿಯಾಗಿದೆಯೋ ತಥಾ ಅದರಂತೆ ಅಲೌಕಿಕ ಶರೀರೇಶು ಅಪ್ರಾಕೃತಿಕವಾದ ಶರೀರಗಳಲ್ಲಿ ಅಶರೀರತಾ ಶರೀರ ಅಲ್ಲ ಎಂಬತಕ್ಕಂಥದ್ದು ಅಶರೀರತ್ವವು ವಿದ್ಯತೆ ಹಿ ಇದೆ ಅಷ್ಟೇ. ಅದೃಶ್ಯ ಶರೀರೋತ್ಥ ಕಣ್ಣಿಗೆ ಕಾಣದೇ ಇರುವಂತಹ ಶರೀರದಿಂದ ಉಂಟಾದ ದೈವೀ ವಾಕ್ ದೇವತೆಗಳಿಗೆ ಸಂಬಂಧಪಟ್ಟಂತಹ ಮಾತು ಯಥಾ ಯಾವ ರೀತಿಯಲ್ಲಿ ಅಶರೀರವಾಕ್ ಅಶರೀರವಾಣಿಯಾಗಿದೆಯೋ ತಥಾ ಅದರಂತೆ ಅಲೌಕಿಕ ಶರೀರೇಶು ಅಪ್ರಾಕೃತ ಶರೀರಗಳಲ್ಲಿ ಅಶರೀರತಾ ಅಶರೀರತ್ವವು ವಿದ್ಯತೆ ಹಿ ಇದೆಯಷ್ಟೇ. ಯಾವುದು ಯಕ್ಷ ಪ್ರಶ್ನೆ? ಯಕ್ಷ ಅವನು ಬಕರೂಪದಿಂದ ಇರ್ತಾನೆ. ಯಮಧರ್ಮನೇ ಬಕಪಕ್ಷಿಯ ರೂಪದಲ್ಲಿ ಇರ್ತಾನೆ. ಆಮೇಲೆ ಅವರಿಗೆ ದರ್ಶನವನ್ನು ಕೊಡ್ತಾನೆ ಅನಂತ. ಅದು ಅಶರೀರ ಅಲ್ಲ, ಶರೀರ ಇದೆ ಅಲ್ಲಿ. ಆ ಶರೀರದಿಂದ ಯಮನ ಶರೀರದಿಂದ ಇಲ್ಲ, ಬೇರೆ ಶರೀರದಿಂದ ಇದೆ. ಏವಂ ಅಶರೀರಶ್ರುತಿ ಅಪಿ ಅಲೌಕಿಕ ವಿಗ್ರಹಮಾದಾಯ ಘಟತೆ ಇತ್ಯತ್ರ ಲೌಕಿಕ ದೃಷ್ಟಾಂತ ಮಹಾ ಅಂತ ಭಗವಂತನನ್ನು ಶ್ರುತಿ ಹೇಳ್ತಾ ಇದೆ. ಅಶರೀರಂ ವಾವ ಸಂತಂ ಪ್ರಿಯಾಪ್ರಿಯೇನ ಸ್ಪೃಶತಃ ಅಂತ. ಭಗವಂತ ಅಶರೀರಂ ವಾವ ಸಂತಂ ಶರೀರರಹಿತನಾಗಿದ್ದಾನೆ ಅಂತ ಶ್ರುತಿ ಹೇಳ್ತಾ ಇದೆ. ದೇವರಿಗೆ ಶರೀರ ಇಲ್ಲ ಅಂತ ನೀವು ಶರೀರ ಇದೆ ಅಂತ ಹೇಳ್ತಿದ್ದೀರಲ್ಲ. ಭಗವಂತನಿಗೆ ಜ್ಞಾನಾನಂದಾತ್ಮಕವಾದ ಶರೀರ ಇದೆ ಅಂತ ವಾದಿರಾಜರು ಸಮರ್ಥನೆ ಮಾಡ್ತಾ ಇದ್ದಾರೆ. ಶ್ರುತಿ ಅಶರೀರ ಅಂತ ಹೇಳ್ತಾ ಇದೆ. ಶ್ರುತಿ ವಿರೋಧ ಬಂತಲ್ಲ ಅಂತಂದರೆ ಅಶರೀರ ಶ್ರುತಿರಪಿ ಭಗವಂತನಿಗೆ ಶರೀರ ಇಲ್ಲ ಎಂಬುದಾಗಿ ಹೇಳತಕ್ಕಂಥ ಶ್ರುತಿವಾಕ್ಯ ಇದೆಯಲ್ಲ, ಅದಕ್ಕೇನರ್ಥ? ಲೌಕಿಕ ಶರೀರ ಇಲ್ಲ, ಅಲೌಕಿಕ ವಿಗ್ರಹ ಮಾದಾಯ ಭಗವಂತನಿಗೆ ಅಪ್ರಾಕೃತವಾದ ಅಲೌಕಿಕವಾದ ಶರೀರ ಇದೆ ಅನ್ನೋದನ್ನಿಟ್ಟುಕೊಂಡು ಆ ವಾಕ್ಯವನ್ನು ನಾವು ಯೋಜನೆ ಮಾಡಬೇಕು, ಅರ್ಥೈಸಿಕೊಳ್ಳಬೇಕು ಅನ್ನೋದಕ್ಕೆ ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಲೌಕಿಕ ದೃಷ್ಟಾಂತ ಲೌಕಿಕ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಅಲೌಕಿಕ ಶರೀರೋತ್ಥ ಅಂತ. ಅದೃಶ್ಯ ಶರೀರೋತ್ಥ ಅಂದ್ರೇನರ್ಥ? ಅಸ್ಮದಾದಿಭಿ ಅದೃಶ್ಯ ಅಲೌಕಿಕ ದೇವ ಶರೀರದ ಶರೀರತಾ ಶರೀರ ತಾಲ್ವೋಷ್ಟಪುಟೋತ್ಥ ದೈವೀವಾ ಅಂತರ್ಥ. ಅದೃಶ್ಯ ಶರೀರೋತ್ಥ ಅಂತಂದರೆ ನಮ್ಮಿಂದ ಕಾಣಲಿಕ್ಕಾಗದೇ ಇರತಕ್ಕಂಥ, ಅಸ್ಮದಾದಿಭಿ ನಮ್ಮೆಲ್ಲರಿಂದ ಅದೃಶ್ಯ ಕಾಣದೇ ಇರತಕ್ಕಂತಹ ಅಲೌಕಿಕವಾದಂತಹ ದೇವ ಶರೀರ ದೇವತೆಗಳ ಶರೀರದಲ್ಲಿರ್ತಕ್ಕಂತಹ ಯಾವ ತಾಲು ಓಷ್ಠ ಶಬ್ದ ಉಚ್ಚಾರ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಬಾಯಿಯ ಸ್ಥಾನಗಳು, ಅಂತಹ ಸ್ಥಾನದಿಂದ ಉಂಟಾಗಿರ್ತಕ್ಕಂತಹ ವಾಣಿ ಮಾತು ಅಂತರ್ಥ. ಅದು ಆಕಾಶವಾಣಿ ಅಶರೀರವಾಣಿ ಇತ್ಯುಚ್ಯತೆ ಅಂತ. ಅದನ್ನು ಆಕಾಶವಾಣಿ ಅಂತ ಕರೀತಾರೆ, ಅಶರೀರವಾಣಿ ಅಂತ ಕರೀತಾರೆ. ಅದನ್ನು ಯಾಕೆ ಆಕಾಶವಾಣಿ ಅಂತ ಕರೀತಾರೆ? ಅಲ್ಲಿ ತಾಲು ಓಷ್ಠ ಇರುವಂಥ ಶರೀರ ಇಲ್ಲವೇ ಇಲ್ಲ ಅಂತ ಅರ್ಥ ಅಲ್ಲ. ಅಸ್ಮದಾದಿಭಿ ಅದೃಶ್ಯ ನಮ್ಮಿಂದ ಕಾಣಲಿಕ್ಕಾಗದೇ ಇರತಕ್ಕಂತಹ ಶರೀರ, ಆ ಶರೀರದಲ್ಲಿರ್ತಕ್ಕಂತಹ ತಾಲು ಓಷ್ಠ ಮೊದಲಾಗಿರ್ತಕ್ಕಂತಹ ಈ ವರ್ಣ ಉಚ್ಚಾರಣೆಗೆ ಯೋಗ್ಯವಾದ ಸ್ಥಳಗಳು ಸ್ಥಾನಗಳು ಅದಿಲ್ಲ ಎಂಬುದಾಗಿ ಅರ್ಥ ಅಷ್ಟೇ ಹೊರತು ಶರೀರವೇ ಇಲ್ಲ ಅಂತ ಅರ್ಥ ಅಲ್ಲವೇ ಅಲ್ಲ ಅಂತ. ಯಾಕೆ ಅಂತಂದರೆ ಹೇಳ್ತಾರೆ, ಸರ್ವಥಾ ಶರೀರಾಭಾವೇ ವಾಗುಚ್ಚಾರಣಸ್ಯೈವ ಅಯೋಗಾತ್. ಶರೀರ ಇಲ್ಲ ಅಂತಾದರೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಮಾತಾಡ್ತಾರೆ ಅಂದರೆ ಶರೀರ ಇರಬೇಕು, ಶರೀರ ಇದೆ ಅಂತಂದರೆ ಕಾಣಬೇಕಲ್ಲ, ಅಂದರೆ ಅದೃಶ್ಯವಾದ ಶರೀರ ಅಂತ ಅರ್ಥ. ಅಂದ ಸರ್ವಥಾ ಶರೀರ ಇಲ್ಲ ಅಂತ ಹೇಳೋಣ ಅಂತಂದರೆ ಶರೀರ ಇಲ್ಲ ಅಂತಾದರೆ ಅವಾಗ ವಾಗುಚ್ಚಾರಣಸ್ಯೈವ ಅಯೋಗ, ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಗ್ಬಿಡುತ್ತೆ. ಆದ್ದರಿಂದ ಅವುಗಳಿಗೆ ಪೈಶಾಚ ಶರೀರ ಇದೆ, ಅವುಗಳಿಗೆ ಶರೀರ ಇದೆ, ನಮ್ಮ ಕಣ್ಣಿಗೆ ಕಾಣಲ್ಲ ಅಷ್ಟೇ. ಅವೆಲ್ಲ ಹೇಳ್ತಾವೆ, ಅಯ್ಯೋ ಈ ಶರೀರ ನನಗೆ ತುಂಬ ದುಃಖ ಕೊಡ್ತಾ ಇದೆ ಅಂತ ಅವರೇ ಹೇಳ್ತಾರಲ್ಲ. ಅಂದರೆ ನಮಗೆ ಕಣ್ಣಿಗೆ ಕಾಣಲ್ಲ ಅಷ್ಟೇ, ಆ ಪೈಶಾಚ ಶರೀರ ಇದೆ. ಏನು
ಯಾವುದನ್ನು ಅಲ್ಲ, ವಿಭಾಗ ಮಾಡೋದು ಯಾವುದನ್ನು? ಹಾಂ, ನನಗೆ ಸರಿ ಕೇಳಿಸ್ತಾ ಇಲ್ಲ. ನೀವು ಮುಂದೆ ಬಂದರೆ ಒಳ್ಳೆಯದು. ಎಲ್ಲರೂ ಮುಂದೆ ಬಂದರೆ ಅವಾಗ ಕೇಳಿಸುತ್ತೆ. ಹಾಂ ಹಾಂ ಅದೇ ಅವರ ಶರೀರ ತೇಜೋಮಯವಾದ ಶರೀರ ಅಂತ ಹೇಳ್ತಾರೆ. ಆದ್ದರಿಂದಾಗಿ ಆ ಶರೀರ ಎಂಬತಕ್ಕಂಥದ್ದು ನಮಗೆ ಕಾಣೋದಿಲ್ಲ. ಪಾರ್ಥಿವ ಶರೀರವನ್ನು ನಾವು ಕಾಣ್ತೇವೆ. ಆ ಪಾರ್ಥಿವ ಶರೀರ ಅವರದ್ದಲ್ಲ. ಅದರಿಂದ ಪೃಥ್ವಿಯ ಅಂಶ ಅಧಿಕವಾಗಿದ್ದರೆ ಆ ಶರೀರ ಕಾಣಿಸುತ್ತೆ. ಎಲ್ಲಿ ಪೃಥ್ವಿಯ ಅಂಶ ಎಂಬತಕ್ಕಂಥದ್ದು ಅಧಿಕವಾಗಿಲ್ಲವೋ ಅಂಥ ಶರೀರ ಎಂಬತಕ್ಕಂಥದ್ದು ಕಾಣಿಸೋದಿಲ್ಲ ಅಂತ ಅರ್ಥ. ಅದೇ ಈ ಶರೀರ ಇದೆಯಲ್ಲ, ಪಂಚಭೂತಗಳಿಂದ ನಿರ್ಮಾಣಗೊಂಡದ್ದು. ಈ ಪಾಂಚಭೌತಿಕವಾದ ಶರೀರದಲ್ಲಿ ಯಾವುದರಲ್ಲಿ ಪೃಥ್ವಿಯ ಅಂಶ ಜಾಸ್ತಿ ಇರುತ್ತೋ ಆ ಶರೀರ ಎಂಬತಕ್ಕಂಥದ್ದು ನಮಗೆ ಕಾಣಿಸುತ್ತೆ. ಆಯಿತಾ? ಯಾವುದರಲ್ಲಿ ಪೃಥ್ವಿಯ ಅಂಶ ಎಂಬತಕ್ಕಂಥದ್ದು ಜಾಸ್ತಿ ಇರೋದಿಲ್ವೋ ಅಂಥ ಶರೀರ ಅದು ಜಲೀಯ ಶರೀರ ಅಥವಾ ತೇಜೋ ಶರೀರ, ತೇಜೋಮಯವಾದ ಶರೀರ, ವಾಯವೀಯ ಶರೀರ ಅಂತೆಲ್ಲ ಹೇಳ್ತಾರೆ. ಆ ಶರೀರಗಳು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಯಾಕೆ? ನಮಗೆ ಕಣ್ಣಿಗೆ ಕಾಣ್ತಕ್ಕಂಥದ್ದು ಈ ಪಾರ್ಥಿವ ಶರೀರ ಎಂಬತಕ್ಕಂಥದ್ದು. ಅದರಿಂದ ಅವರದ್ದು ತೇಜೋಮಯ ಶರೀರ, ಅದರಿಂದಾಗಿ ಅದು ಕಣ್ಣಿಗೆ ಕಾಣಿಸೋದಿಲ್ಲ. ಅಪ್ರಾಕೃತ ಅಲ್ಲ, ಪ್ರಾಕೃತವೇ ಆಗಿದ್ದರೂ ಕೂಡ ಅದು ತೇಜೋಮಯವಾದ ಶರೀರ, ಅದು ಕಾಣಿಸೋದಿಲ್ಲ. ನಮ್ಮಲ್ಲಿ ನಮ್ಮ ಶರೀರದಲ್ಲೂ ಕೂಡ ತೇಜಸ್ಸಿನ ಅಂಶ ಇದೆ. ತ್ರಿವೃತಂ ಎಲ್ಲವುಗಳನ್ನು ಕೂಡ ಪೃಥ್ವಿ, ಅಪ್ಪು, ತೇಜಸ್ಸು ಇವುಗಳನ್ನು ಮಿಶ್ರಣ ಮಾಡಿಯೇ ಶರೀರ ನಿರ್ಮಾಣ ಆಗಿರೋದು. ಆದರೆ ಇದರಲ್ಲಿ ಪೃಥ್ವಿಯ ಅಂಶ ಜಾಸ್ತಿ, ತೇಜಸ್ಸಿನ ಅಂಶ ಕಡಿಮೆ. ಆದ್ದರಿಂದ ಈ ಶರೀರ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಆದರೆ ಎಲ್ಲಿ ಪೃಥ್ವಿಯ ಅಂಶ ಕಡಿಮೆಯಾಗಿದ್ದು ತೇಜೋ ಅಂಶ ಅಧಿಕವಾಗಿದೆಯೋ ಅಂತಹ ಶರೀರ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅಂತ ಅರ್ಥ. ಏನು? ಅಪರೋಕ್ಷ ಜ್ಞಾನಿಗಳಾಗಬೇಕಾಗಿಲ್ಲ. ಸಾಧಾರಣ ವ್ಯಕ್ತಿಗಳಿಗೆ ತೇಜೋಮಯವಾದ ಶರೀರವುಳ್ಳವರು ತೇಜೋಮಯವಾದ ಇನ್ನೊಂದು ಶರೀರವನ್ನು ನೋಡ್ತಾರೆ. ದೇವತೆಗಳು ತೇಜೋಮಯ ಶರೀರವುಳ್ಳವರು, ಅವರು ತೇಜೋಮಯ ಶರೀರವುಳ್ಳ ಇನ್ನೊಬ್ಬ ದೇವತೆಯನ್ನು ನೋಡ್ತಾರೆ ಅಂತ. ಆದರೆ ನಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಾವು ಈ ಶರೀರವನ್ನು ನೋಡಲಿಕ್ಕೆ ಬೇಕಾದಂತಹ ಸಾಮರ್ಥ್ಯ ಇರುವ ಕಣ್ಣಿದೆ ನಮಗೆ. ನಮ್ಮ ಕಣ್ಣಿಗೆ ಸೂಕ್ಷ್ಮವಾದದ್ದನ್ನು ಕಾಣಲಿಕ್ಕೆ ಶಕ್ತಿ ಇಲ್ಲ ಅಂತಂದ ಮೇಲೆ ಪೃಥ್ವಿಯ ಅಂಶ ಹೆಚ್ಚಿಲ್ಲದೇ ಇರತಕ್ಕಂತಹ ಶರೀರವನ್ನು ನೋಡುವಂಥ ಸಾಮರ್ಥ್ಯ ನಮ್ಮ ಕಣ್ಣಿಗಿಲ್ಲ. ಆದ್ದರಿಂದ ಕಾಣೋದಿಲ್ಲ. ದೇವತೆಗಳಿಗಾಗಬೇಕಾದ್ರೆ ಅವರು ತೇಜೋಮಯ ಶರೀರ ಇದೆ, ನಾವು ಕಾಣ್ತೀವಿ ಅವರಿಗೆ. ನಮಗೆ ಅವ್ರು ಕಾಣಲ್ಲ, ಅವರಿಗೆ ನಾವು ಕಾಣ್ತೇವೆ. ಅವರು ಪರಸ್ಪರ ಕಾಣ್ತಾರೆ. ಏನು? ಅದರಲ್ಲಿ ಪೃಥ್ವಿ ಅಂಶ ಅಲ್ಪ ಇರುತ್ತೆ. ಉಳಿದೆಲ್ಲದು ಯಾವುದು ಜಾಸ್ತಿ ಆಗಿರುತ್ತೋ ಅದರಿಂದ ಹೆಸರಿಂದ ಕರೆಯೋದು ಅಂತ. ಸಾರು ಬರೀ ಉಪ್ಪು ಅಂತೀರ, ಹುಳಿ ಖಾರ ಎಲ್ಲ ಹಾಕಲಿಲ್ವಾ? ಹಾಕಿದ್ದಾರೆ. ಅಂಶ ಜಾಸ್ತಿ ಇದೆ, ಅದು ಬರೀ ಉಪ್ಪು ಅಂತ ಹೇಳೋದು. ಪಾಯಸ ಬರೀ ಸಿಹಿ ಅಂತ ಹೇಳ್ತೀರ, ಬೇರೆ ಎಲ್ಲ ಹಾಕಿಲ್ವಾ? ಹಾಕಿದ್ದಾರೆ. ಅಂದರೆ ಯಾವುದು ಅಂಶ ಜಾಸ್ತಿ ಇರುತ್ತೋ ಅದನ್ನು ಹೇಳೋದು. ಹಾಗೆ ಮನುಷ್ಯರ ಶರೀರ ಇದರಲ್ಲಿಯೂ ಕೂಡ ಪಂಚಭೂತಗಳು ಸೇರಿಕೊಂಡಿದೆ. ಹಾಗೆ ಪಾರ್ಥಿವ ಶರೀರ ಅಂತ ಹೇಳ್ತೇವೆ, ಪೃಥ್ವಿ ಶರೀರ ಅಂತ. ಯಾಕೆ? ಪೃಥ್ವಿಯ ಅಂಶ ಅಧಿಕ. ದೇವತೆಗಳ ಶರೀರ, ಪಿಶಾಚಿಗಳ ಶರೀರ ವಾಯುವಿಯ ಶರೀರ ಅಂತ ಹೇಳ್ತೇವೆ. ವಾಯುವಿನ ಅಂಶ ಜಾಸ್ತಿ, ಉಳಿದ ಅಂಶಗಳು ಕಡಿಮೆ ಅಷ್ಟೇ.
ಇಲ್ಲವೇ ಇಲ್ಲ ಅಂತಲ್ಲ, ಎಲ್ಲವೂ ಇದ್ದೇ ಇದೆ. ದೇವತೆಗಳಿಗೆ ತೇಜೋಮಯವಾದ ಶರೀರ, ಅದು ಪ್ರಾಕೃತವೇ, ಅಪ್ರಾಕೃತ ಅಲ್ಲ, ಅದು ಪ್ರಾಕೃತ. ಅಲೌಕಿಕ ಶರೀರೋಚ್ಚರಿತೈವ ವಾಕ್ ಯಥಾ ಶರೀರವಾಕ್ ತಥಾ ಅಲೌಕಿಕ ಶರೀರೇತು ಭಗವದ್ರೂಪೇಶು ಅಶರೀರತಾ ಯುಕ್ತೈವ ಇತಿ ಪೂರ್ವೇಣ ಅನ್ವಯ. ಅದರಿಂದ ಅಲೌಕಿಕ ಶರೀರದಿಂದ ಉಚ್ಚರಿಸಿದಂತಹ ಮಾತು ಅದು ಅಶರೀರವಾಕ್ ಅಂತ ಕರೀತಾರೆ. ಅಲೌಕಿಕವಾದ ಶರೀರದಿಂದ ಉಚ್ಚಾರಣೆ ಮಾಡಿದ ಮಾತು ಅದನ್ನು ಅಶರೀರವಾಣಿ, ಅಶರೀರವಾಕ್ ಅಂತ ಕರೀತಾರೆ. ಹಾಗೆ ಭಗವಂತನನ್ನು ಅಶರೀರ ಅಂತ ಕರೀತಾರೆ. ಯಾಕೆ? ಅಲೌಕಿಕವಾದ ಶರೀರವುಳ್ಳವನು, ಆದ್ದರಿಂದ ಅವನನ್ನು ಅಶರೀರ ಅಂತ ಕರೀತಾರೆ. ಹೊರತು ಸರ್ವಥಾ ಭಗವಂತನಿಗೆ ಶರೀರವೇ ಇಲ್ಲ ಅಂತರ್ಥ ಅಲ್ಲ, ಶರೀರ ಇಲ್ಲ ಎಂಬುದಾಗಿ ಅರ್ಥ ಮಾಡಿಕೊಳ್ಬೇಕು. ವಿಲಕ್ಷಣ ಶರೀರತ್ವಾತ್ ನ ತದ್ದುಃಖಾದಿ ಕಾರಣಂ ಅಜೀರ್ಣತಾ ಮನುಷ್ಯಾನ್ನಾತ್ ದೇವಾನ್ನಾದಜರೋಮರಃ. ಅಷ್ಟೇ ಅಲ್ಲ, ಭಗವಂತನಿಗೆ ಶರೀರ ಇದೆ ಅಂತಾದರೆ ಭಗವಂತನಿಗೆ ದುಃಖ ಬರಬೇಕಾಗಿತ್ತು. ನಮಗೆ ಶರೀರ ಇದೆ, ಆ ಶರೀರ ಈ ಪ್ರಾಕೃತಿಕ ಶರೀರದಂತೆ ಇದೆ, ಆದರೆ ಪ್ರಾಕೃತಿಕ ಶರೀರಕ್ಕಿಂತ ವಿಲಕ್ಷಣವಾದದ್ದು. ಆದ್ದರಿಂದ ಶರೀರ ಇದ್ದ ಮಾತ್ರಕ್ಕೆ ದುಃಖ ಬರಬೇಕು ಅಂತಲ್ಲ, ದುಃಖ ಬರಲಿಕ್ಕೆ ಬೇಕಾಗಿರ್ತಕ್ಕಂತಹ ಕಾರಣಗಳಿದೆ ಅಂತಾದರೆ ಶರೀರದಲ್ಲಿ, ಆವಾಗ ಆ ಶರೀರದಿಂದ ದುಃಖ ಬರುತ್ತೆ. ಆದರೆ ಯಾವ ಶರೀರ ಅಂತ ಶಬ್ದದಿಂದ ಕರೆಯಲ್ಪಟ್ಟರೂ ಕೂಡ ಈ ಶರೀರದಲ್ಲಿರತಕ್ಕಂತಹ ಗುಣಧರ್ಮಗಳಿಲ್ಲವೋ ಅಂತಹ ಶರೀರವನ್ನು ಅಪ್ರಾಕೃತ ಶರೀರ ಅಥವಾ ಪ್ರಾಕೃತ ಶರೀರಕ್ಕಿಂತ ವಿಲಕ್ಷಣ ಅಂತ ಕರೀತಾರೆ. ಹಾಗಾದರೆ ಈ ಶರೀರವು ಪ್ರಾಕೃತಿಕ ಶರೀರಕ್ಕಿಂತ ವಿಲಕ್ಷಣವಾದ ಶರೀರ ಅದು. ಆದ್ದರಿಂದ ಆ ಶರೀರದಿಂದ ದುಃಖ ಆಗೋದಿಲ್ಲ ಅಂತ ನೋಡಿ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಲೋಕ ವಿಲಕ್ಷಣ ಆಗಿದೆ ಅಂತಾದರೆ ಅದರಲ್ಲಿ ಲೌಕಿಕವಾದಂತಹ ಎಲ್ಲ ವಿಕಾರಗಳು ಇರಬೇಕು ಅಂತಿಲ್ಲ. ಅದಕ್ಕೆ ಉದಾಹರಣೆ, ಯಾವುದು ಲೌಕಿಕ ಅಲ್ಲವೋ, ಲೌಕಿಕ ವಿಲಕ್ಷಣವಾಗಿದೆಯೋ ಅಂಥದ್ದು ಲೌಕಿಕವಾದ ಶರೀರದಲ್ಲಿರುವ ಏನೇನು ಪರಿಣಾಮಗಳಿದೆಯೋ ಅದು ಆಗಬೇಕು ಅಂತಿಲ್ಲ ಅನ್ನೋದಕ್ಕೆ ಉದಾಹರಣೆ ಕೊಡ್ತಾರೆ. ಜಾಸ್ತಿ ತಿಂದರೆ ಏನಾಗುತ್ತೆ? ಅಜೀರ್ಣ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಮಾನುಷ್ಯಾನ್ನಾದ ಅಜೀರ್ಣತ. ಮನುಷ್ಯರು ತಿನ್ನುವಂತಹ ಅನ್ನ ಜಾಸ್ತಿ ತಿಂದರೆ ಏನಾಗುತ್ತೆ? ಅಜೀರ್ಣ ಆಗುತ್ತೆ ಅಲ್ವಾ? ಅದೇ ದೇವರು ತಿನ್ನುವಂಥ ಅನ್ನ ಇದೆ, ಯಾವುದದು? ಅಮೃತ. ಅಮೃತ ಜಾಸ್ತಿ ಕುಡಿದ್ರೆ ಅಜೀರ್ಣ ಆಗುತ್ತಾ? ಅಮೃತವನ್ನು ಜಾಸ್ತಿ ಕುಡಿದ್ರೆ ಅಜೀರ್ಣ ಆಗುತ್ತಾ? ಇಲ್ಲ. ಹಾಂ 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 ಅದು ಇದಷ್ಟೇ ಅಧಿಕವಾದದ್ದು. ಅಂದರೆ ಅದೊಂದು ಗಾದೆ ಅಷ್ಟೇ ಹೇಳೋದು. ಅಮೃತ ಅನ್ನೋದು ಅದು ಅಜೀರ್ಣ ಆಗಲ್ಲ. ಯಾಕೆ ಅಂತಂದರೆ ಒಂದು ವೇಳೆ ಅಜೀರ್ಣ ಆಯಿತು ಅಂತಂದರೆ ಸಾವು ಬರಬೇಕು. ಅಜೀರ್ಣದಿಂದ ಅಧಿಕ ಆಯಿತು, ಅಜೀರ್ಣ ಆಯಿತು ಅಂತಂದರೆ ಏನಾಗಬೇಕು? ಸಾವು ಬರಬೇಕು. ಅಮೃತ ಅದು ಮರಣ ಇಲ್ಲ ಅಂತ ಮಾಡುತ್ತೆ ಅಂತಂದ ಮೇಲೆ ಅದು ಸಾವು ತಂದು ಕೊಡುತ್ತಾ? ಇಲ್ಲವೇ ಇಲ್ಲ. ಅದರಿಂದಾಗಿ ಹೇಗೆ ಮನುಷ್ಯನ ಅನ್ನ ಅದು ಅಜೀರ್ಣಕ್ಕೆ ಕಾರಣವಾಗಿದೆ, ಆದರೆ ದೇವತೆಗಳ ಅನ್ನ ಆದರೆ ಮನುಷ್ಯ ಅನ್ನಕ್ಕಿಂತ ವಿಲಕ್ಷಣವಾದದ್ದು. ಮನುಷ್ಯರ ಅನ್ನಕ್ಕಿಂತ ವಿಲಕ್ಷಣವಾಗಿರ್ತಕ್ಕಂತಹ ಆ ಅನ್ನ ಇದೆಯಲ್ಲ, ಅದೇನು ಮಾಡುತ್ತೆ ಅಂತಂದರೆ ದೇವತೆಗಳಿಗೆ ಮುಪ್ಪನ್ನು ತಂದುಕೊಡೋಲ್ಲ, ದೇವತೆಗಳಿಗೆ ಮರಣವನ್ನು ತಂದುಕೊಡೋದಿಲ್ಲ. ನಾವು ತಿನ್ನುವ ಅನ್ನ ನಮಗೆ ವಾರ್ಧಕ್ಯವನ್ನು ತಂದುಕೊಡುತ್ತೆ, ಮರಣವನ್ನು ತಂದುಕೊಡುತ್ತೆ. ಆದರೆ ವಿಲಕ್ಷಣ ಆದಂತಹ ಅನ್ನ ಆದ್ದರಿಂದಾಗಿ ಈ ಮನುಷ್ಯ ಶರೀರದಲ್ಲಿರತಕ್ಕಂತಹ ಏನೇನು ಪರಿಣಾಮಗಳು ಅನ್ನದಿಂದ ಆಗುತ್ತಾ ಇದೆಯೋ ಆ ಪರಿಣಾಮ ವಿಲಕ್ಷಣವಾದ ಅನ್ನ, ದೇವತೆಗಳ ತಿನ್ನುವಂಥ ಅನ್ನ, ಅದರಿಂದ ಆ ವಿಪರೀತ ಪರಿಣಾಮ ಆಗೋದಿಲ್ಲ. ಅದನ್ನೇ ಹೇಳಿದ್ದು. ಈ ಶರೀರ ಮನುಷ್ಯ ಅನ್ನ ತಿಂತಾನೆ. ಈ ಅವರ ಅನ್ನ ಅಂತಂದರೆ ಅಕ್ಕಿಯಿಂದ ಬೇಯಿಸಿದ್ದು ಅಂತ ಹೇಳಬೇಡಿ. ಚಪಾತಿ, ಪೂರಿ, ಬಕ್ರಿ ಏನು ಬೇಕಾದ್ರೂ ಆಗ್ಬೋದು, ರಾಗಿ ಮುದ್ದೆ ಏನು ಬೇಕಾದ್ರೂ ಆಗ್ಬೋದು. ಅವರವರು ಆಯಾ ಪ್ರದೇಶಕ್ಕೆ ತಿಂತಕ್ಕಂಥ ಪದಾರ್ಥಗಳು ಅದು ಅನ್ನ.
ಅದರಿಂದ ದೇಹದಲ್ಲಿ ಅಶಕ್ತಿ ಬರುತ್ತೆ, ವಯಸ್ಸಾಗ್ತಾ ಅವನಿಗೆ ವಾರ್ಧಕ್ಯಾವಸ್ಥೆ ಅಂತಕ್ಕಂಥದ್ದು ಬಂತು, ಆಮೇಲೆ ಇಲ್ಲ ಅಂತ ಆಗ್ತಾನೆ. ಹಾಗಾದರೆ ಮನುಷ್ಯನ ತಿನ್ನುವವರ ಶರೀರದಲ್ಲಿ ಈ ವೃದ್ಧಾಪ್ಯದ ಪರಿಣಾಮಗಳೆಲ್ಲ ಕಂಡುಬರುತ್ತೆ, ಆಮೇಲೆ ಅದು ಇಲ್ಲ ಅಂತಲೂ ಆಗುತ್ತೆ. ಅದೇ ದೇವತೆಗಳು ತಿನ್ನುವ ಅನ್ನದಲ್ಲಿ ವಾರ್ಧಕ್ಯ ಬರುತ್ತಾ? ಇಲ್ಲ. ಅವರಿಗೆ ಮರಣ ಇರುತ್ತಾ? ಅಮೃತರು ಅಂತ ಹೆಸರು ಅವರಿಗೆ. ದೇವತೆಗಳನ್ನು ಅಮೃತರು ಅಂತ ಕರೀತಾರೆ, ಮರಣವೂ ಇಲ್ಲ. ಅದರಿಂದ ಹೇಗೆ ಅನ್ನ ವಿಲಕ್ಷಣವಾದ್ದರಿಂದಾಗಿ ಅನ್ನದ ಪರಿಣಾಮ ಎಂಬತಕ್ಕಂಥದ್ದಿಲ್ವೋ, ಹಾಗೆ ಶರೀರವು ಲೌಕಿಕ ಶರೀರ ವಿಲಕ್ಷಣವಾದ್ದರಿಂದಾಗಿ ಲೌಕಿಕ ಶರೀರದ ಪರಿಣಾಮ ಅಲೌಕಿಕ ಶರೀರದಲ್ಲಿಲ್ಲ. ಆದ್ದರಿಂದ ದುಃಖಾದಿಗಳು ಇಲ್ಲ ಅಂತ. ನಾವು ಕೊಟ್ಟಂಥ ಆಹುತಿ ಅದು ಇಲ್ಲೇ ಭಸ್ಮವಾಗಿ ಹೋಯ್ತಲ್ಲ. ಹಾಗಾದರೆ ಆ ಅನ್ನದಲ್ಲಿರುವಂಥ ದೇವತೆಗಳು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಸಾರಭಾಗ ಅದನ್ನು ಅವರು ಸ್ವೀಕಾರ ಮಾಡ್ತಾರೆ ಅಷ್ಟೆ. ನಾವು ಕೊಟ್ಟ ಅನ್ನ ಅಲ್ಲೇ ಭಸ್ಮವಾಗಿ ಹೋಯ್ತಲ್ಲ, ಮತ್ತು ಅವರೇನು ಸ್ವೀಕಾರ ಮಾಡಿದ್ರು? ಹಾಗಾದರೆ ಅದರಲ್ಲಿರ್ತಕ್ಕಂತಹ ದೇವತೆಗಳಿಗೆ ಯೋಗ್ಯವಾದ ಸಾರ, ಪರಮಾತ್ಮನಿಗೆ ಅನುಭವಿಸಲಿಕ್ಕೆ ಯೋಗ್ಯವಾದ ಸಾರ ಎರಡೂ ಇದೆ. ನಾವು ತಿನ್ನುವಂತಹ ಆಹಾರದಲ್ಲಿರುವಂಥ ನಮ್ಮ ಶರೀರಕ್ಕೆ ಬೇಕಾದಂತಹ ಪ್ರೋಟೀನ್ ಇದೆ, ದೇವತೆಗಳಿಗೆ ಬೇಕಾದಂತಹ ಅಂಶವೂ ಇದೆ, ಪರಮಾತ್ಮನಿಗೆ ಬೇಕಾದ ಅವನದ್ದೇ ಸ್ವಾಖ್ಯ ರೂಪ ಅದು ಇದೆ. ವಿಶೇಷ ಅದೇ ವಿಲಕ್ಷಣ ಇರೋದ್ರಿಂದ, ವೈಲಕ್ಷಣ್ಯ ಇರೋದರಿಂದ ಆ ಶರೀರವನ್ನು ವಿಶೇಷ ಅಂತ ಕರೀತಾರೆ, ವಿಶಿಷ್ಟವಾದ ಶರೀರ ಅಂತ. ಯಾಕೆ? ಈ ಶರೀರದಲ್ಲಿ ಇಲ್ಲದೇ ಇರುವಂತಹ ವೈಲಕ್ಷಣ್ಯ ಗುಣಗಳ ಧರ್ಮಗಳಿರುತ್ತೆ. ಅದರಿಂದ ಈ ಪ್ರಾಕೃತಿಕ ಶರೀರದಲ್ಲಿ ಇರುವ ಗುಣಧರ್ಮಗಳಿಗಿಂತ ಬೇರೆಯಾದ ಗುಣಧರ್ಮಗಳಿದೆ, ಅದನ್ನು ತಿಳಿಸ್ಲಿಕ್ಕೋಸ್ಕರ ವೈಲಕ್ಷಣ್ಯ. ವಿಲಕ್ಷಣ ಶರೀರತ್ವಾತ್, ಅಪ್ರಾಕೃತ ಶರೀರವು ಈ ಶರೀರಕ್ಕಿಂತ ವಿಲಕ್ಷಣವಾದ ಶರೀರವಾದ್ದರಿಂದ ತತ್ ಆ ಶರೀರವು ಅಪ್ರಾಕೃತ ಶರೀರವು ದುಃಖಾದಿ ಕಾರಣಂ, ದುಃಖಾದಿಗಳಿಗೆ ಕಾರಣವಾದದ್ದು ನ ಅಲ್ಲ. ಮನುಷ್ಯಾನ್ನಾತ್, ಮನುಷ್ಯನ ಆಹಾರದಿಂದ ಅಜೀರ್ಣತೆಯು ಉಂಟಾಗುತ್ತದೆ. ದೇವಾನ್ನಾತ್, ದೇವತೆಗಳ ಅನ್ನದಿಂದ ಅಜರಹ, ಮುಪ್ಪಿನ ರಾಹಿತ್ಯವು, ಹಾಗೆ ಅಮೃತಃ, ಮರಣರಾಹಿತ್ಯವು ಉಂಟಾಗುತ್ತದೆ. ತತ್ ಆ ಅಪ್ರಾಕೃತ ಶರೀರವು ವಿಲಕ್ಷಣ ಶರೀರತ್ವಾತ್, ಪ್ರಾಕೃತಿಕ ಶರೀರಕ್ಕಿಂತ ವಿಲಕ್ಷಣವಾದ ಶರೀರವಾದ್ದರಿಂದ ದುಃಖಾದಿ ಕಾರಣಂ, ದುಃಖಾದಿಗಳಿಗೆ ಕಾರಣವಾದದ್ದು ನ ಅಲ್ಲ. ಮನುಷ್ಯಾನ್ನಾತ್, ಮನುಷ್ಯರು ತಿನ್ನುವ ಆಹಾರದಿಂದ ಅಜೀರ್ಣ ಎಂಬತಕ್ಕಂಥ ದೋಷವು ಉಂಟಾಗುತ್ತದೆ. ದೇವಾನ್ನಾತ್, ದೇವತೆಗಳು ತಿನ್ನುವ ಅನ್ನದಿಂದ ಅವರು ಅಜರಹ, ಮುಪ್ಪುರಹಿತರು, ಅಮೃತಃ, ನಾಶರಹಿತರು ಆಗುತ್ತಾರೆ. ತರ್ಹಿ ಶರೀರವತ್ವಾತ್ ದುಃಖಾದಿಕಂ ಸ್ಯಾತ್ ಇತ್ಯತಃ. ಶರೀರ ಇದೆಯಲ್ಲ, ಅಪ್ರಾಕೃತ ಪ್ರಾಕೃತ ಹೆಸರು ಬೇರೆ, ಅಂತೂ ಶರೀರ ಇದೆ. ಶರೀರದಿಂದ ದುಃಖ ಬರಬೇಕು, ನಮಗೆ ಶರೀರ ಇದೆ, ದುಃಖ ಆಗುತ್ತೆ. ಅಪ್ರಾಕೃತ ಶರೀರ ಇದ್ದರೆ ಅವರಿಗೂ ಶರೀರ ಇದೆಯಲ್ಲ, ಆದ್ದರಿಂದ ದುಃಖ ಬರಲಿ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಏನು? ದೇವತೆಗಳಿಗೆ ಅಪ್ರಾಕೃತ ಶರೀರ ಅಲ್ಲ, ದೇವತೆಗಳಿಗೆ ಪ್ರಾಕೃತಿಕ ಶರೀರವೇ. ಹಾಂ 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 ದೇವತೆಗಳ ಶರೀರ ತೇಜೋಮಯವಾದ ಶರೀರ, ಅದು ಪ್ರಾಕೃತವೇ. ಹಾಂ, ಪ್ರಾಕೃತಿಕವಾದ ಶರೀರದಲ್ಲಿಯೇ ಅವರು ತಿನ್ನುವ ಆಹಾರ ಬೇರೆಯಾಗಿದೆ. ನಾವು ತಿನ್ನುವ ಆಹಾರಕ್ಕಿಂತ ವಿಲಕ್ಷಣವಾದ ಆಹಾರ. ಹಾಂ ಹಾಂ ಅದೆಲ್ಲ ತಿನ್ನಲ್ಲ ಅವರು. ಹೌದು. ಯಾವುದು? ಹಾಂ ಹೌದು.
ಹಾಂ, ಅದು ಕೂಡ ಈ ಅನ್ನದಲ್ಲಿಯೂ ಕೂಡ ಏನು ತೇಜೋಭಾಗ ಇದೆ, ಅದನ್ನು ಮಾತ್ರ ಸ್ವೀಕಾರ ಮಾಡ್ತಾರೆ. ಹಾಂ, ಹೌದು ಹೌದು ಹೌದು. ನಮ್ಮ ಶರೀರಕ್ಕೆ ಅನ್ನದಲ್ಲಿರುವಂತಹ ಪ್ರಕೃತಿಯ ಭಾಗಗಳಿದೆಯಲ್ಲ, ಅದರಿಂದ ಉಪಚಯ ಪಡೆಯುತ್ತಿದ್ದು. ಹಾಂ, ಅವರು ಅನ್ನದಲ್ಲಿರುವಂಥ ಪ್ರಕೃತಿಯ ಭಾಗ, ಅದರಿಂದ ನಮ್ಮ ಶರೀರ ಅದು ಉಪಚಯವನ್ನು ಹೊಂದುತ್ತೆ. ದೇವತೆಗಳ ಶರೀರ ಆ ಅನ್ನದಲ್ಲಿರ್ತಕ್ಕಂತಹ ಯಾವ ತೇಜಸ್ಸಿನ ಭಾಗ ಇದೆ, ಅದರಿಂದ ಅವರ ಶರೀರ ಉಪಚಯವನ್ನು ಹೊಂದುತ್ತೆ. ಹೌದು, ಎಲ್ಲ ಅಮುಕ್ತರಿಗೆ. ಏನು? ಹೌದು, ಅದರಲ್ಲೂ ಕೂಡ ಆ ಸಾರದಲ್ಲಿ ಸಾರವನ್ನು ಸ್ವೀಕಾರ ಮಾಡ್ತಕ್ಕಂತಹ ಶಕ್ತಿ ಅವರಿಗಿರುತ್ತೆ, ದೇವತೆ ಯಾರು ಉತ್ತಮರಾದವರಿಗೆ. ಸಪ್ತಾನ್ನ, ಅದೇ ನಾವು ಕೊಡುವಂಥ ಆಹಾರ, ಅದರಲ್ಲಿ ದೇವತೆಗಳೆಲ್ಲ ನಾವೇನು ವೈಶ್ವದೇವ ಬಲಿಹರಣ ಮಾಡುತ್ತೇವೆ, ಆ ಮಾಡಿದಾಗ ಅದರಲ್ಲಿರ್ತಕ್ಕಂಥ ಅವರಿಗೆ ಯೋಗ್ಯವಾದ ಸಾರಭಾಗ ಏನಿದೆ ಅದನ್ನು ಅವರು ಸ್ವೀಕಾರ ಮಾಡುತ್ತಾರೆ. ತತ್ ಅಂದರೆ ಭಗವತ್ ಶರೀರಂ, ಅಲ್ಲಿ ವಿಲಕ್ಷಣ ಶರೀರತ್ವಾತ್ ನ ತತ್ ಅಂತಿದೆ, ತತ್ ಅಂತೆ. ತದ್ ಅಂದರೆ ಭಗವಂತನ ಅಪ್ರಾಕೃತವಾದ ಶರೀರ ಅದು. ತತ್ರ ದೃಷ್ಟಾಂತಮಾಹ, ವಿಲಕ್ಷಣವಾದ್ದರಿಂದ ದುಃಖಾದಿ ಕಾರಣತ್ವ ಇಲ್ಲ ಎಂಬುವ ವಿಷಯದಲ್ಲಿ ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ ಅಂತ. ದೇವಾನ್ನಾತ್ ಅಂದರೆ ದೇವತೆಗಳ ಅನ್ನ ಯಾವುದು? ಅಮೃತಾತ್ ಅಂತ. ಅಮೃತ ಅದು ದೇವತೆಗಳ ಅನ್ನ, ಅದರಿಂದ ಅಜೀರ್ಣ ದೋಷ ಇಲ್ಲ, ಮತ್ತು ಅವರು ಅಜರರಾಗ್ತಾರೆ, ಅಮೃತರಾಗ್ತಾರೆ. ಯಥಾ ಮನುಷ್ಯಾನ್ನ ವಿಲಕ್ಷಣ ದೇವಾನ್ನೇ ನ ಮನುಷ್ಯಾನ್ನವತ್ ದುಃಖದತ್ವಂ ಪ್ರತ್ಯುತ ದುಃಖ ಕಾರಣೀಭೂತ ಜರಾಮರಣಾದಿ ಪರಿಹಾರಕತ್ವಮೇವ ಅಂತ. ಮನುಷ್ಯಾನ್ನ ವಿಲಕ್ಷಣವಾಗಿರ್ತಕ್ಕಂಥದ್ದು ದೇವಾನ್ನ. ಮನುಷ್ಯಾನ್ನ ವಿಲಕ್ಷಣವಾದಂಥ ದೇವಾನ್ನದಲ್ಲಿ ಮನುಷ್ಯಾನ್ನದಲ್ಲಿರ್ತಕ್ಕಂತಹ ದುಃಖದತ್ವ ಇಲ್ಲ. ಮನುಷ್ಯಾನ್ನದಲ್ಲಿ ದುಃಖದತ್ವ ಇದೆ, ದುಃಖಕ್ಕೆ ಕಾರಣವಾಗಿದೆ. ಆದರೆ ದೇವತೆಗಳ ಅನ್ನದಲ್ಲಿ ದುಃಖ ಕಾರಣತ್ವ ಇಲ್ಲ. ಅಷ್ಟೇ ಅಲ್ಲ, ದುಃಖ ಕಾರಣತ್ವಕ್ಕಿಂತ ವಿಲಕ್ಷಣವಾಗಿ ವಿಪರೀತವಾಗಿ ಸುಖ ಕಾರಣತ್ವ ಇದೆ. ಏನದು ಅಂತಂದರೆ ದುಃಖ ಕಾರಣೀಭೂತ ಜರಾಮರಣ ಆದಿ ಪರಿಹಾರಕತ್ವಮೇವ. ದುಃಖಕ್ಕೆ ಕಾರಣವಾದದ್ದು ಜರ, ದುಃಖಕ್ಕೆ ಕಾರಣವಾದದ್ದು ಮರಣ. ಆ ದುಃಖಕ್ಕೆ ಕಾರಣವಾಗಿರ್ತಕ್ಕಂಥ ಜರ ಮರಣವನ್ನು ಪರಿಹಾರ ಮಾಡುತ್ತೆ ಯಾವುದು? ದೇವತೆಗಳ ಅನ್ನ. ಅಮೃತ ಕುಡಿದ್ರೆ ಅವರಿಗೆ ಜರ ಇಲ್ಲ, ಮರಣ ಇಲ್ಲ ಅಂತ ಆಗುತ್ತೆ. ಹಾಗಾದರೆ ದೇವತೆಗಳು ತಿನ್ನುವ ಅನ್ನ ಮನುಷ್ಯರು ತಿನ್ನುವ ಅನ್ನದಲ್ಲಿ ಏನೇನು ದೋಷ ಇದೆಯೋ ಅದನ್ನು ಪರಿಹಾರ ಮಾಡತಕ್ಕಂತಹ ಗುಣವನ್ನು ಹೊಂದಿದೆ. ಹಾಗೇ ನಮ್ಮ ಶರೀರ ಭಗವಂತನ ಶರೀರ, ನಮ್ಮ ಶರೀರ ದುಃಖಕ್ಕೆ ಕಾರಣ ಆಗಿದೆ. ಆದರೆ ಭಗವಂತನ ಶರೀರ ಎಂಬತಕ್ಕಂಥದ್ದು ಅದು ದುಃಖಕ್ಕೆ ಕಾರಣವಾದ ಅಂಶವನ್ನು ಪರಿಹಾರ ಮಾಡಿಕೊಂಡಿರ್ತಕ್ಕಂಥದ್ದು. ಅಲ್ಲಿ ದುಃಖಕ್ಕೆ ಕಾರಣವಾದ ಅಂಶ ಇಲ್ಲವೇ ಇಲ್ಲ. ಪರಮಾತ್ಮನಿಗೆ ಅಪ್ರಾಕೃತ ಶರೀರ, ದೇವತೆಗಳಿಗೆ ಪ್ರಾಕೃತವಾದದ್ದೇ. ಏನು? ಹಾಂ, ಅದೇ. ಆದರೆ ಅದಕ್ಕೆ ಸಾವಿದೆ. ಆ ದೇವತೆಗಳ ಅನ್ನ ಇದೆಯಲ್ಲ, ಅದು ದೀರ್ಘಕಾಲಿಕವಾದಂಥ ಫಲವನ್ನು ಕೊಡುತ್ತೆ. ಆದರೆ ಅದು ನಿತ್ಯ ಅಲ್ಲ, ಅದು ಅನಿತ್ಯ, ಅದು ನಾಶವಾಗಿ ಹೋಗುತ್ತೆ. ಅದನ್ನೇ ಸ್ವರ್ಗ ಅಂತ ಕರೆಯೋದು. ದೇವತೆಗಳಿಗೆ ಇರತಕ್ಕಂತಹ ಸುಖ ದುಃಖ ಅಮಿಶ್ರಿತವಾದದ್ದು ಅಂತಂದರೆ ತತ್ಕಾಲದಲ್ಲಿ ದುಃಖ ಇಲ್ಲ ಅಷ್ಟೇ, ಆದರೆ ದುಃಖವೇ ಇಲ್ಲ ಅಂತಲ್ಲ. ಹಾಂ, ಜೀವರಿಗೆ ಅನುಭವಿಸಬೇಕಾದ್ರೆ ದುಃಖ ಇರುತ್ತೆ ಅಷ್ಟೆ, ಅಥವಾ ಅನುಭವಿಸಿದ ಕೆಲವೇ ಕ್ಷಣಗಳಲ್ಲಿ ಕೆಲವೇ ಕಾಲದಲ್ಲಿ ದುಃಖ ಆಗುತ್ತೆ ಅಂತ.
ಆದರೆ ಅಲ್ಲಿ ದೇವತೆಗಳಿಗೆ ಹಾಗಿಲ್ಲ. ಅನಿತ್ಯ ಅನಿತ್ಯ ನಿತ್ಯ ಅಲ್ಲ. ಪ್ರಳಯ ಕಾಲದಲ್ಲಿ ಅವರ ಅನ್ನವೂ ನಾಶ ಆಗುತ್ತೆ, ಅವರ ಶರೀರವೂ ನಾಶ ಆಗುತ್ತೆ. ಹಾಂ ಹ್ಞೂ 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 ಅವರಿಗೆ ತೇಜೋಮಯವಾದ ಶರೀರವೂ ಇದೆ, ಪ್ರಾಕೃತಿಕವಾದ ಪಾರ್ಥಿವ ಶರೀರವೂ ಇದೆ. ಆ ಶರೀರವನ್ನು ಸ್ವೀಕಾರ ಮಾಡ್ತಾರೆ. ಈ ರಾಕ್ಷಸರೆಲ್ಲ ಕಣ್ಣಿಗೆ ಕಾಣುವಂತೆಯೂ ಬರ್ತಾರೆ, ಕಾಣದೆಯೂ ಬರ್ತಾರೆ. ದೇವತೆಗಳು ಹಾಗೆ. ಹಾಂ, ಅವರ ದಿವ್ಯವಾದಂತಹ ಆ ಒಂದು ಸಾಮರ್ಥ್ಯ, ಅದರಿಂದ ಅವರಿಗೆ ಯಾವ ಕಾಣುವ ಶರೀರ, ಕಾಣದೇ ಇರುವ ಶರೀರ ಯಾವುದನ್ನು ಬೇಕಾದ್ರೂ ಸ್ವೀಕಾರ ಮಾಡ್ಬೋದು. ಕೂತನೇ ಬರಬೇಕಾದ್ರೆ ಒಳ್ಳೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದಂಗಿತ್ತು. ಅದು ಹೆಂಗಿತ್ತು? ರಾಕ್ಷಸಿ ಅಲ್ವಾ ಅಂತಂದರೆ ಆಯಾ ರೂಪ ಪಡ್ಕೊಳ್ಳಿಕ್ಕೆ ಆಗುತ್ತೆ ಅವರು. ಹಾಂ, ತಥಾ ಮನುಷ್ಯ ದೇಹಾದ್ ವಿಲಕ್ಷಣ ಭಗವದ್ದೇಹ. ಮನುಷ್ಯರ ದೇಹಕ್ಕಿಂತ ವಿಲಕ್ಷಣವಾದದ್ದು ಭಗವಂತನ ದೇಹ. ನ ದುಃಖದಾಯಿ. ಮನುಷ್ಯರ ಶರೀರ ದುಃಖವನ್ನು ಕೊಡುತ್ತೆ, ಭಗವಂತನ ಶರೀರ ದುಃಖವನ್ನು ಕೊಡೋದಿಲ್ಲ. ಪ್ರತ್ಯುತ ಮಹಾಸುಖ ಹೇತು. ಅಷ್ಟೇ ಅಲ್ಲ, ಹೇಗೆ ಜೀವರ ಅನ್ನ ಅದು ದುಃಖಕ್ಕೆ ಕಾರಣವಾದದ್ದು, ದೇವತೆಗಳ ಅನ್ನ ದುಃಖ ನಿವೃತ್ತಿಗೆ ಕಾರಣವಾದದ್ದು, ಹಾಗೆ ಮನುಷ್ಯರ ಶರೀರ ದುಃಖಕ್ಕೆ ಕಾರಣವಾದದ್ದು, ಪರಮಾತ್ಮನ ಶರೀರ ದುಃಖಕ್ಕೆ ಕಾರಣ ಅಲ್ಲ, ಅಷ್ಟೇ ಅಲ್ಲ, ಸುಖಕ್ಕೆ ಕಾರಣವಾಗಿರ್ತದೆ, ಮಹಾಸುಖಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಬರೀ ಸುಖ ಅಲ್ಲ, ಮಹಾಸುಖ. ಮಹಾಸುಖ ಅಂದರೆ, ಮಹತ್ವ ಅಂದ್ರೇನು? ದುಃಖ ಅಮಿಶ್ರಿತ ನಾಶರಾಹಿತ್ಯ ಅಂತ. ದುಃಖದ ಸಂಬಂಧ ಇಲ್ಲ, ಅದಕ್ಕೆ ನಾಶ ಇಲ್ಲ, ಬೇಡ ಹ್ರಾಸ ಇಲ್ಲ, ಕಡಿಮೆ ಆಗಲ್ಲ, ಸಾಯೋದಿಲ್ಲ ಅಲ್ಲ, ಇಲ್ಲೇ ಇಲ್ಲ ಅಂತಲ್ಲ, ಕಡಿಮೆ ಆಗಲ್ಲ. ಅದೇ ಅಲ್ಲಿರ್ತಕ್ಕಂತಹ ಮಹತ್ವ. ಅಂಥ ಸುಖಕ್ಕೆ ಕಾರಣವಾಗಿದೆ ಅಪ್ರಾಕೃತ ಶರೀರ. ಜರಾಮರಣಾದ್ಯಭಾವ ಹೇತುಶ್ಚ ಅಂತ. ಆ ಶರೀರ ಜರಾಮರಣಾದಿಗಳ ದುಃಖಕ್ಕೆ ಕಾರಣ ಅಲ್ಲ ಅದು ಅಂತ. ಅಂದರೆ ದುಃಖಾಭಾವಕ್ಕೂ ಕಾರಣ, ಸುಖಕ್ಕೂ ಕಾರಣ. ಆ ಸುಖ ಎಂಬತಕ್ಕಂಥದ್ದು ಮಹತ್ವಪೂರ್ಣವಾದ ಸುಖ. ಅಂತಹ ಸುಖಕ್ಕೆ ಆ ಶರೀರ ಎಂಬತಕ್ಕಂಥದ್ದು ಕಾರಣವಾಗಿರುತ್ತೆ. ಕರ್ತೃತಾನಚಿತಶ್ಚೇತ್ ಸ್ಯಾತ್ ಅಕೃತಾಗಮ ಸಂಕಟಂ ಕರ್ತೃತಾ ಮಿಲಿತೆ ಚೇತ್ ಸ್ಯಾತ್ ಉಭಯೋರಪಿ ಕರ್ತೃತಾ. ಇನ್ನೊಂದು, ಮಾಯಾವಾದಿಗಳ ಮತದಲ್ಲಿ ಚೇತನನಿಗೆ ಕರ್ತೃತ್ವ ಇಲ್ಲ, ನಿರ್ಗುಣ. ಕರ್ತೃಂತಾಗ್ಬಿಟ್ರೆ ಕರ್ತೃತ್ವ ಗುಣ ಬಂದ್ಬಿಡುತ್ತೆ. ಅದರಿಂದಾಗಿ ಚೇತನನಿಗೆ ಕರ್ತೃತ್ವ ಇಲ್ಲ. ಕರ್ತೃತ್ವ ಭೋಕ್ತೃತ್ವ ಎಲ್ಲವೂ ಕೂಡ ಅಹಂಕಾರದಲ್ಲಿ ಇರ್ತಕ್ಕಂಥದ್ದು, ಅಹಂಕಾರ ತತ್ವದಲ್ಲಿ ಇರ್ತಕ್ಕಂಥದ್ದು. ಮತ್ತು ಯಾವುದರಲ್ಲಿಲ್ಲ? ಶುದ್ಧ ಚೇತನನಿಗೆ ಆತ್ಮನಲ್ಲಿ ಕರ್ತೃತ್ವ ಇಲ್ಲ ಅಂತ ಅವ್ರು ಹೇಳ್ತಾರೆ. ಅದನ್ನು ಖಂಡನೆ ಮಾಡ್ತಾ ಇದ್ದಾರೆ. ಆತ್ಮನಲ್ಲಿ ಕರ್ತೃತ್ವವನ್ನು ಒಪ್ಪಲೇಬೇಕು ಅಂತ. ಯಾಕೆ ಅಂತಂದರೆ, ಕರ್ತೃತ್ವ ಇರೋದು ಎಲ್ಲಿ? ಚೇತನನಲ್ಲಿ ಇರಬೇಕು. ಕರ್ತೃತ್ವ ಇರೋದು ಚೇತನನಲ್ಲಿ. ಚೇತನ ಯಾರು? ಆತ್ಮ ಒಬ್ಬನೇ. ಅವ್ರ ಮತ ಪ್ರಕಾರ ಚೇತನ ಯಾರು? ಆತ್ಮ ಒಬ್ಬನೇ. ಆದ್ದರಿಂದ ಕರ್ತೃತ್ವ ಯಾರಲ್ಲಿ ಹೇಳಬೇಕು? ಚೇತನನಿಗೆ ಹೇಳಬೇಕು. ಆದ್ದರಿಂದ ಒಂದು ವೇಳೆ ನೀವು ಆತ್ಮನಿಗೆ ಕರ್ತೃತ್ವ ಇಲ್ಲ ಅಂತ ಹೇಳಿಬಿಟ್ರೆ ಆವಾಗ ಚೇತನನಿಗೆ ಕರ್ತೃತ್ವವನ್ನು ಒಪ್ಪದಂತೆ ಆಗಲಿಲ್ಲ ಅಂತ ಅರ್ಥ. ಆದ್ದರಿಂದ ಒಂದು ವೇಳೆ ಚೇತನನಿಗೆ ಕರ್ತೃತ್ವ ಇಲ್ಲ ಅಂತಾದರೆ ಅಕೃತಾಗಮ ಸಂಕಟಂ, ತಾನು ಮಾಡದೇ ಇದ್ದದ್ರ ಫಲ ತಾನು ತಿನ್ನಬೇಕಾಗುತ್ತೆ. ಚೇತನಿಗೆ ಕರ್ತೃತ್ವ ಇಲ್ಲ. ಆದ್ದರಿಂದ ಈಗ ಪುಣ್ಯವನ್ನೋ ಪಾಪದವನ್ನೋ ಮಾಡಿರ್ತಾನೆ, ಅದರ ಫಲವನ್ನು ಅನುಭವಿಸ್ತಾನೆ. ಆದರೆ ಕರ್ತೃತ್ವ ಇದ್ದರೆ ಆವಾಗ ಪುಣ್ಯ ಮಾಡಿದವನು ಅಂತ ಆಗ್ತಿತ್ತು, ಕರ್ತೃತ್ವ ಇದ್ದಿದ್ದರೆ ಪಾಪ ಮಾಡಿದವನು ಅಂತ ಆಗ್ತಿತ್ತು. ಕರ್ತೃತ್ವ ಇಲ್ಲ, ಆದರೆ ಫಲ, ಪುಣ್ಯದ ಫಲ ಸುಖ, ಪಾಪದ ಫಲ ದುಃಖ ಬರುತ್ತೋ ಇಲ್ಲೋ? ಕರ್ತೃತ್ವ ಇಲ್ಲ. ಹಾಗಾದರೆ ಕರ್ತೃತ್ವ ಇಲ್ಲ, ಜೀವನಿಗೆ ಸುಖ ದುಃಖ ಬರ್ತಾ ಇದೆ. ಅಕೃತ ಆಗಮ ಸಂಕಟ. ಅಕೃತ ತಾನು ಮಾಡದೇ ಇರತಕ್ಕಂಥದ್ದು, ಅದರ ಫಲ ಅನುಭವಿಸಬೇಕು ಅಂತಾಯಿತು.
ಇದೇನು ಪ್ರಾರಬ್ಧ, ನಾವು ಮಾಡೇ ಇಲ್ಲ, ನಾವ್ಯಾಕೆ ಅನುಭವಿಸ್ಬೇಕು? ಕೇಳ್ತೀರಾ ಇಲ್ಲೋ? ಮಾಡಿದರೆ ತಪ್ಪಿಸ್ಕೊಳ್ತೇವೆ, ಇನ್ನು ಮಾಡಿಲ್ಲ ಅಂತಂದ್ರೆ ಅನುಭವಿಸ್ಲಿಕ್ಕೆ ಸಿದ್ಧರಿರ್ತೇವಾ? ಇಲ್ಲ. ಹಾಗಾದರೆ ಈಗ ಜೀವ ಕರ್ತೃತ್ವ ಇಲ್ಲ ಅಂತಾದರೆ ಆವಾಗ ಪಾಪ ಮಾಡಿದವನು ಪುಣ್ಯ ಮಾಡಿದವನು ಜೀವ ಅಲ್ಲ. ಪುಣ್ಯ ಬಿಟ್ಬಿಡ್ರಿ, ಪಾಪ ಅಂತೂ ಮಾಡಿದ್ದು ಜೀವ ಅಲ್ಲ ತಾನೇ. ಹಾಗಾದರೆ ಪಾಪದ ಫಲ ದುಃಖ ಜೀವನಿಗೆ ಯಾಕೆ ಬರಬೇಕು? ಕರ್ತೃತ್ವವೇ ಇಲ್ಲ ಅಂತ ಬೇಕಾಗುತ್ತೆ. ಅದಕ್ಕೆ ಹೇಳ್ತಾರೆ ಶುದ್ಧ ಚಿತಿಗೆ ಕರ್ತೃತ್ವ ಇಲ್ಲ ಅಂತ ಹೇಳ್ತೇವೆ, ಮತ್ತು ವಿಶಿಷ್ಟನಾದವನಿಗೆ ಕರ್ತೃತ್ವ ಅಂತ ಹೇಳ್ತೇವೆ. ಕರ್ತೃತ ಮಿಲಿತೇ ಚೇತ್ ಸ್ಯಾತ್ ಅಂತ. ಮನಸ್ಸಿನಿಂದ ಸಹಿತನಾದಂತಹ ಚೇತನನಲ್ಲಿ ಕರ್ತೃತ್ವ ಇದೆ ಅಂತ ಹೇಳಿದ್ರೆ ಆವಾಗ ಇಬ್ಬರಲ್ಲಿ ಕರ್ತೃತ್ವ ಬಂತು. ಮನಸ್ಸಿನಿಂದ ಸಹಿತವಾದ ಚೇತನನಿಗೆ ಕರ್ತೃತ್ವ ಇದೆ ಅಂತಂದರೆ ಮನಸ್ಸಿನಲ್ಲೂ ಕರ್ತೃತ್ವ ಮತ್ತು ಚೇತನಲ್ಲೂ ಕರ್ತೃತ್ವ ಇದೆ ಅಂತಂದ. ಅಂತೂ ಕರ್ತೃತ್ವ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಂ, ಅವ್ರ ಮತ ಪ್ರಕಾರ ಚೇತನನಲ್ಲಿ ಕರ್ತೃತ್ವ ಇಲ್ಲ. ಆ ಕರ್ತೃತ್ವ ಎಂಬತಕ್ಕಂಥದ್ದು ಬರೀ ತೋರ್ತಾ ಇದೆ, ಅವಿದ್ಯಾಸಮ್ಮದಿಂದ ತೋರೋದು. ಅದು ಎಲ್ಲಿದೆ ಅವಿದ್ಯಾಸಮ್ಮದಿಂದ? ಅಹಂಕಾರದಲ್ಲಿ ಇರ್ತಕ್ಕಂಥದ್ದು. ಅಹಂಕಾರದಿಂದ ಅಲ್ಲ, ಅರ್ಥ ಆಯ್ತಾ? ಅಹಂಕಾರ ತತ್ವ ಇದೆಯಲ್ಲ ಅದರಲ್ಲೇನೇ ಕರ್ತೃತ್ವ ಇರೋದು ಅಂತ ಅವ್ರು ಹೇಳ್ತಕ್ಕಂಥದ್ದು. ಹೌದು, ಅದಕ್ಕೆ ನಾವು ಕೇಳ್ತಾ ಇದ್ದೇವೆ ಕರ್ತೃತ್ವ ಅದು ಚೇತನಲ್ಲಿರಬೇಕು. ಚೇತನನ ಧರ್ಮ, ಚೇತನನ ಧರ್ಮ ಕರ್ತೃತ್ವ ಒಪ್ಪಲಿಲ್ಲ ಅಂತಾದರೆ ಆವಾಗ ಚೇತನ ಮಾಡಿದ್ದಲ್ಲ ಅವನು ದುಃಖವನ್ನು ಅನುಭವಿಸಬೇಕಾಗುತ್ತೆ. ಚೇತನ ಕರ್ತೃತ್ವ ಒಪ್ತೀರಾ ಅಂತಂದರೆ ನಿರ್ಗುಣತ್ವ ಹೊಟ್ಟೋಯ್ತು, ಕರ್ತೃತ್ವ ಬಂತು. ಅದಕ್ಕೆ ಕೇವಲ ಚೇತನ ಕರ್ತೃ ಅಲ್ಲ, ಮನಸ್ಸಹಿತವನಾಗಿರ್ತಕ್ಕಂತಹ ಚೇತನ ಕರ್ತೃ ಅಂತ ಹೇಳ್ತೇವೆ ಅಂತಂದರೆ ಮನಸ್ಸಹಿತನಾದ ಚೇತನಿಗೆ ಕರ್ತೃತ್ವ ಹೇಳ್ರಿ, ಚೇತನಿಗೆ ಕರ್ತೃತ್ವ ಬಂತೋ ಇಲ್ವೋ? ಇಬ್ಬರು ಸೇರ್ಕೊಂಡು ಕಳ್ತನ ಮಾಡಿದ್ದಾರೆ ಅಂತಂದರೆ ಒಬ್ಬ ಅಪರಾಧಿ ಅಲ್ಲ ಅಂತ ಆಗ್ತಾನ? ಅವನು ಹೇಳ್ದ ಅದಕ್ಕೆ ನಾ ಮಾಡಿದೆ, ಹೌದಲ್ಲ? ಅವನ ಜೊತೇಲಿ ಇವನು ಮಾಡಿದ್ದಾನೆ ಅಂತಂದರೆ ಇವನು ಕೂಡ ಅಪರಾಧಿಯೇ. ಆದ್ದರಿಂದ ಮನಸ್ಸಿನ ಜೊತೆಯಲ್ಲಿ ಚೇತನ ಕರ್ತೃ ಆಗುತ್ತೆ ಅಂತಂದರೆ ಆವಾಗ ಚೇತನಿಗೆ ಕೂಡ ಕರ್ತೃತ್ವ ಎಂಬತಕ್ಕಂಥದ್ದು ಬಂದೇ ಬಂತು. ಕರ್ತೃತ್ವ ಇಲ್ಲ ಅಂತ ಹೇಳೋದು ಸರಿಯಲ್ಲ. ಅಲ್ಲ, ಅವ್ರು ಹೇಳೋದು ಚೇತನಲ್ಲಿ ಕರ್ತೃತ್ವ ಇಲ್ಲ, ಅಹಂಕಾರದಲ್ಲೇ ಇರೋದು ಅವ್ರು ಹೇಳೋದು. ಹೌದು, ಅಹಂಕಾರ ಬೇರೆ ಚೇತನ ಬೇರೆ. ಅಹಂಕಾರ ಎಂಬತಕ್ಕಂಥ ಅವಿದ್ಯೆಯಿಂದ ಉಂಟಾಗಿರೋದು. ಅಹಂಕಾರ ಅವಿದ್ಯೆಯಿಂದ ಉಂಟಾಗಿರೋದು. ಚೇತನ ಅವನು ಯಾವಾಗಲೂ ಇರ್ತಕ್ಕಂಥವನು, ಅವನು ಅವಿದ್ಯೆಯಿಂದ ಉಂಟಾದವನಲ್ಲ. ಅಂದರೆ ಕರ್ತೃತ್ವ ಇರೋದು ಅಹಂಕಾರದಲ್ಲಿ, ಅಹಂಕಾರ ತತ್ವದಲ್ಲಿ. ಆವಿದ್ಯಕ, ಅವಿದ್ಯೆಯಿಂದ ಬಂದದ್ದು. ಕರ್ತೃತ್ವ ಅವಿದ್ಯೆಯಿಂದ ಬಂದದ್ದು, ಅವಿದ್ಯೆ ಅಲ್ಲ, ಅವಿದ್ಯೆಯಿಂದ ಬಂದದ್ದು. ಆವಿದ್ಯಕ ಅದನ್ನು ಒಪ್ತಾರೋ, ಅವ್ರದ್ದೇ ಸಿದ್ಧಾಂತ. ಅದಕ್ಕೆ ಅದನ್ನೇ ಖಂಡನೆ ಮಾಡ್ತಾ ಇರೋದು. ಆತ್ಮನಿಗೆ ಕರ್ತೃತ್ವ ಇಲ್ಲ ಅಂತ ಹೇಳ್ತೀರಾ, ಆತ್ಮನಿಗೆ ಕರ್ತೃತ್ವ ಇಲ್ಲ ಅಂತ ಹೇಳೋದು ಸರಿಯಲ್ಲ, ಕರ್ತೃತ್ವ ಒಪ್ಪಲೇಬೇಕು. ಯಾಕೆ ಅಂತಂದರೆ ಜೀವ ತಾನು ಮಾಡಿದ ಕರ್ಮಗಳಿಂದ ಫಲವನ್ನು ಅನುಭವಿಸ್ತಾನೆ. ಅಂದರೆ ತನ್ನ ಕರ್ಮಗಳ ಫಲ ಭೋಕ್ತೃ ಅವನಾಗಿದ್ದಾನೆ. ಹಾಗಾದರೆ ಜೀವನಿಗೆ ಕರ್ತೃತ್ವ ಇಲ್ಲ ಅಂತಾದರೆ ಆ ಫಲವನ್ನು ಅವನು ಅನುಭವಿಸ್ತೇ ಹೋಗಬೇಕಾದಿತ್ತು, ಕರ್ತೃತ್ವ ಒಪ್ಪಬೇಕು. ಅಲ್ಲ, ಕೇವಲ ಆತ್ಮನಿಗೆ ಕರ್ತೃತ್ವ ಇಲ್ಲ, ಮನಸ್ಸಹಿತವಾದ ಆತ್ಮನಿಗೆ ಕರ್ತೃತ್ವ ಅಂತ ಹೇಳಬೇಕು. ಮನಸ್ಸಹಿತವಾದ ಆತ್ಮನಿಗೆ ಕರ್ತೃತ್ವ ಒಪ್ಪಿದ್ರು, ಆತ್ಮನಿಗೆ ಕರ್ತೃತ್ವ ಬಂತೋ ಇಲ್ವೋ? ಬಂತು. ಅಂದರೆ ಆತ್ಮನ ಕರ್ತೃತ್ವ ಇಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಮನಸ್ಸು ಅವಿದ್ಯಕ್ಕೆ, ಎಲ್ಲವೂ ಆತ್ಮನನ್ನು ಬಿಟ್ಟು ಉಳಿದಿದ್ದೆಲ್ಲವೂ ಕೂಡ ಅವಿದ್ಯೆಯಿಂದಲೇ ಉಂಟಾಗಿರೋದು, ಅಜ್ಞಾನದಿಂದಲೇ ಉಂಟಾಗಿದೆ ಅವ್ರ ಮತ ಪ್ರಕಾರ. ಚಿತಃ ಆತ್ಮನಿಗೆ, ಶುದ್ಧಾತ್ಮನಿಗೆ
ಕರ್ತೃತ್ವವು ನಚೇತ್ ಇಲ್ಲ ಅಂತಾದರೆ ಅಕೃತಾಗಮ ಸಂಕಟಂ ತಾನು ಮಾಡದಿರುವ ಸಾಧನದ ಫಲವನ್ನು ಹೊಂದಬೇಕಾಗುತ್ತದೆ. ಅಂತಹ ಫಲವನ್ನು ಹೊಂದುವ ಸಂಕಟವು ಸ್ಯಾತ್ ಉಂಟಾಗುತ್ತದೆ. ಆಗಮ ಅಂತ ಆಗಂದರೆ ಬರುವಿಕೆ, ಆಗಮ ಬರುವಿಕೆ ಅದಲ್ಲ, ವೇದ ಇದೊಂದು ಆಗಮಗಳು ಅಂತ ಅರ್ಥ ಅಲ್ಲ. ಅಷ್ಟೆ, ಬರುವಿಕೆ ಅಂತ. ಮಿಲಿತೆ ಮನಸ್ಸಿನಿಂದ ಸಹಿತನಾದಂತಹ ಚೇತನನಲ್ಲಿ ಕರ್ತೃತಾಚೇತ್ ಕರ್ತೃತ್ವ ಇದೆ ಅಂತಾದರೆ ಉಭಯೋರಪಿ ಮನಸ್ಸು ಮತ್ತು ಮನಸ್ಸಿನಿಂದ ವಿಶಿಷ್ಟನಾದ ಆತ್ಮನಿಗೆ ಇಬ್ಬರಿಗೂ ಕೂಡ ಕರ್ತೃತ್ವವು ಸ್ಯಾತ್ ಉಂಟಾಗುತ್ತದೆ. ಅಂತೂ ಆತ್ಮನಿಗೆ ಕರ್ತೃತ್ವ ಹೇಳಲೇಬೇಕು. ಚಿತಃ ಶುದ್ಧಾತ್ಮನಿಗೆ ಕರ್ತೃತ್ವವು ನಚೇತ್ ಇಲ್ಲ ಅಂತಾದರೆ ಅಕೃತಾಗಮ ಸಂಕಟಂ ಸ್ಯಾತ್ ತಾನು ಮಾಡದ ಸಾಧನಗಳಿಗೆ ಫಲವನ್ನು ಅನುಭವಿಸುವ ಸಂಕಟವು ಬರಬೇಕಾಗುತ್ತದೆ. ಮಿಲಿತೆ ಮನಸ್ಸಿನಿಂದ ಸಹಿತನಾದಂತಹ ಆತ್ಮನಲ್ಲಿ ಚೇತ್ ಕರ್ತೃತ್ವ ಇದೆ ಅಂತ ಹೇಳೋದು ಅಂತಾದರೆ ಉಭಯೋರಪಿ ವಿಶೇಷಣ ವಿಶೇಷ್ಯಗಳಾದ ಮನಸ್ಸು ಮತ್ತು ಆತ್ಮನಿಗೆ ಇಬ್ಬರಿಗೂ ಕೂಡ ಕರ್ತೃತ್ವ ಎಂಬತಕ್ಕಂಥದ್ದು ಸ್ಯಾತ್ ಬರಬೇಕಾಗುತ್ತದೆ. ಅಂತೂ ಆತ್ಮನಿಗೆ ಕರ್ತೃತ್ವ ಹೇಳಲೇಬೇಕು. ಹೌದು, ಅದು ನಿಮಗೆ ಹಂಗೆ ಕಾಣಿಸುತ್ತೆ. ಅಜ್ಞಾನದಿಂದ ಜೀವನಲ್ಲಿ ಕರ್ತೃತ್ವ ಅಂತ ಕಾಣಿಸುತ್ತೆ, ಅದಿರೋದು ಜೀವನಲ್ಲಿ ಅಲ್ಲ ಅಂತ. ಕ್ರಿಯಾವೇಶಾತ್ ನ ಕರ್ತೃತ ಇತಿ ಮತಂ ಪ್ರಾಕ್ ದೂಷಿತಂ ಇದಾನೀಂ ಚಿನ್ಮಾತ್ರಸ್ಯ ನ ಕರ್ತೃತ ಇತಿ ಮತಂ ದೂಷಯತಿ ಅಂತ. ಜೀವನಲ್ಲಿ ಕ್ರಿಯಾವೇಶಾತ್ ಕ್ರಿಯಾಪ್ರವೇಶ ಆಗಬೇಕಾಗತ್ತೆ, ಆದ್ದರಿಂದಾಗಿ ಕರ್ತೃತ್ವ ಇಲ್ಲ ಎಂಬತಕ್ಕಂಥ ಮತವನ್ನು ಹಿಂದೆ ನಿರಾಕರಣೆ ಮಾಡಿದ್ದಾರೆ. ಹಿಂದೆ ಕ್ರಿಯಾವೇಶ ಪ್ರಸಂಗೇನ ಕರ್ತೃತ್ವ ನಚಿತೋ ಯದಿ ಅಂತ 377ನೇ ಶ್ಲೋಕ. 377ನೇ ಶ್ಲೋಕದಲ್ಲಿ ಅದನ್ನು ಹೇಳಿದ್ದಾರೆ. ಕ್ರಿಯಾವೇಶ ಪ್ರಸಂಗೇನ ಕರ್ತೃತ್ವ ನಚಿತೋ ಯದಿ ಅಂತ. ಹೀಗೆ ಜೀವನಲ್ಲಿ ಕ್ರಿಯಾಪ್ರವೇಶ ಬರಬೇಕಾಗತ್ತೆ, ನಿರ್ಗುಣನಾದ ಜೀವನಲ್ಲಿ ಕ್ರಿಯಾ ಬರಬೇಕಾಗತ್ತೆ ಅಂಥೇಳಿ ಕರ್ತೃತ್ವ ಇಲ್ಲ ಅಂತ ಹಿಂದೆ ಪ್ರಾಗ್ದೂಷಿತಂ ಹಿಂದೆ ನಿರಾಕರಣೆ ಮಾಡಿತ್ತು. ಇದಾನೀಂ ಈಗ ಚಿನ್ಮಾತ್ರಸ್ಯ ನ ಕರ್ತೃತ ಅಂತ, ಕೇವಲ ಶುದ್ಧ ಚಿತ್ತಿಗೆ ಕರ್ತೃತ್ವ ಇಲ್ಲ ಅಂತ ಹೇಳ್ತಾರೆ. ಆ ಮತವನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ ಅಂತ. ಯಾರ ಮತ ಪ್ರಕಾರ? ನಮ್ಮ ಮತ ಅಲ್ಲ, ಖಂಡನೆ ಮಾಡ್ತಾ ಇಲ್ಲ. ಅವ್ರ ಮತವನ್ನು, ಮಾಯಾವಾದಿಗಳ ಮತವನ್ನು ಖಂಡನೆ ಮಾಡೋದು. ಅವ್ರ ಮತ ಪ್ರಕಾರ ಜೀವನಿಗೆ ಕರ್ತೃತ್ವ ಇಲ್ಲ, ಆತ್ಮನಿಗೆ ಕರ್ತೃತ್ವ ಇಲ್ಲ. ಜೀವ ಅಂದರೆ ಯಾರು? ಜೀವಾತ್ಮ. ಅಹಂಕಾರ ವಿಶಿಷ್ಟನಾದ ಜೀವನಿಗೆ ಕರ್ತೃತ್ವ, ಅಹಂಕಾರಕ್ಕೆ ಕರ್ತೃತ್ವ ಅವ್ರು ಹೇಳೋದು. ಅದರಿಂದ ಅಹಂಕಾರ ವಿಶಿಷ್ಟನಾದ ಜೀವನಿಗೆ ಕರ್ತೃತ್ವ ಅಂತ ಹೇಳೋದು, ಆತ್ಮನಿಗೆ ಕರ್ತೃತ್ವ ಇಲ್ಲ. ಅದನ್ನೇ ಹೇಳೋದು. ಅದನ್ನೇ ಚಿತಃ ಚಿನ್ಮಾತ್ರಸ್ಯ ಅಂತ, ಕೇವಲ ಆತ್ಮನಿಗೆ ಅಂತ. ಅಕೃತಾಗಮ ಸಂಕಟಂ ಅಂದರೆ ನಕೃತಂ ಅಕೃತಂ, ಮಾಡದೇ ಇದ್ದದ್ದು. ನಕೃತಂ ಚೇತನ ಮಾಡಿದ್ದಲ್ಲ, ಅದು ಅಕೃತಂ ಮಾಡದೇ ಇರೋದು. ಸ್ವೇನ ಅಕೃತ ಸಾಧನಸ್ಯ ಫಲಸ್ಯ, ತಾನು ಮಾಡದೇ ಇರತಕ್ಕಂಥ ಸಾಧನದ ಫಲ, ತಾನು ಮಾಡದೇ ಇರತಕ್ಕಂಥದ್ದು ಪಾಪ, ಅದರ ಫಲ ದುಃಖ. ಅದನ್ನು ಮೋಕ್ಷರೂಪ ಅಥವಾ ಮೋಕ್ಷರೂಪಸ್ಯ ಆಗಮಃ ಅಂತ. ತಾನು ಮಾಡದೇ ಇರತಕ್ಕಂಥ ಸಾಧನೆ ಯಾವುದು? ಮೋಕ್ಷ ಸಾಧನ. ಅದರ ರೂಪ ಫಲ ಯಾವುದು? ಅದರ ಸಾಧನ ಫಲ ಯಾವುದು? ಮೋಕ್ಷರೂಪವಾದ ಫಲ. ಅದು ಆತ್ಮನಿಗೆ ಬರದೇ ಹೋಗಬೇಕಾದಿತ್ತು, ಅದು ಆಯಿತು. ಅಕೃತಾಗಮ ಸಂಕಟ ಅಂತಂದರೆ ಮೋಕ್ಷ ಸಾಧನ ಇವನು ಮಾಡಿಲ್ಲ, ಅದರಿಂದ ಬರತಕ್ಕಂಥ ಫಲ ಮೋಕ್ಷರೂಪ ಫಲ, ಅದು ಚೇತನನಿಗೆ ಇಲ್ಲ ಅಂತ ಬೇಕಾದೀತು ಅಂತ ಅರ್ಥ. ಮೋಕ್ಷರೂಪಸ್ಯ ಆಗಮ ಅಂದರೆ ಪ್ರಾಪ್ತಿ, ಆಗಮ ಅಲ್ಲಿಕ್ಕೆ ಪ್ರಾಪ್ತಿ ಅಂತ ಅರ್ಥ. ಆಗಮ ಅಂದರೆ ವೇದಗಳು ಅಂತ ಅರ್ಥ ಅಲ್ಲ. ಸಯೇವ ಸಂಕಟಂ, ಅದೇನೇ ಸಂಕಟ ಅಂತ ಅರ್ಥ. ಅಂದರೆ ಸಾಧನೆ ಮಾಡದಿದ್ದರೂ ಚಿತಃ ಅಕರ್ತೃತ್ವೇ
ತೇನ ಅಕೃತ ಸಾಧನ ಮೋಕ್ಷ ಕಥಂ ಚಿನ್ಮಾತ್ರ ಸ್ಯಾದಿತಿ ಭಾವ. ಚೇತನನಿಗೆ ಆತ್ಮನಿಗೆ ಕರ್ತೃತ್ವ ಇಲ್ಲ ಅಂತಾದರೆ ಆವಾಗ ಅವನಿಂದ ಮಾಡಲ್ಪಡದೇ ಇರುವಂಥ ಸಾಧನವುಳ್ಳದ್ದು ಮೋಕ್ಷ. ಮೋಕ್ಷಕ್ಕೆ ಸಾಧನ ಬೇಕೋ ಬೇಡೋ? ಆ ಸಾಧನ ಚೇತನ ಮಾಡಿದಾನ? ಇಲ್ಲ. ಯಾಕೆ ಮಾಡಿಲ್ಲ? ಅವನಿಗೆ ಕರ್ತೃತ್ವವೇ ಇಲ್ಲ. ಹಾಗಾದರೆ ಅವನಿಂದ ಮಾಡಲ್ಪಡದೇ ಇರುವಂಥ ಸಾಧನದಿಂದ ಬರತಕ್ಕಂತಹ ಮೋಕ್ಷವು ಕಥಂ ಚಿನ್ಮಾತ್ರ ಸ್ಯಾತ್. ಆ ಚೇತನನಿಗೆ ಬರಲಿಕ್ಕೆ ಹೇಗೆ ಸಾಧ್ಯ? ಚೇತನನಿಗೆ ಮೋಕ್ಷ ಬರದೇ ಹೋಗಬೇಕಾದೀತು. ಮಿಲಿತೆ ಅದಕ್ಕರ್ಥ ವಿಶಿಷ್ಟೇ ಅಂತರ್ಥ. ಮನೋವಿಶಿಷ್ಟನಾದಂತಹ ಚೇತನನಿಗೆ ಅಂತಂದರೆ ಉಭಯೋ ವಿಶೇಷಣ ವಿಶೇಷ್ಯಭೂತಯೋ ಉಪಾಧಿ ಚೈತನ್ಯಯೋ ಅಂತ. ವಿಶೇಷಣ ವಿಶಿಷ್ಟ ಯಾರು? ಉಪಾಧಿ ಮನಸ್ಸು ಮತ್ತು ಅದರ ವಿಶಿಷ್ಟನಾದ ಆತ್ಮ. ಅವರಿಗೆ ಕರ್ತೃತ್ವ ಇದೆ ಅಂತಾದರೆ ಇಬ್ಬರಿಗೂ ಬರಬೇಕಾಗುತ್ತೆ ಅಂತ ಅರ್ಥ. ಆತ್ಮನಿಗೆ ಕರ್ತೃತ್ವ ಹೇಳಲೇಬೇಕಾಗುತ್ತೆ. ಹಾಂ, ಮನಸ್ಸು ವಿಶೇಷಣ. ಮನೋವಿಶಿಷ್ಟನಾದ ಚೇತನನಿಗೆ ಕರ್ತೃತ್ವ ಅಂತ ಹೇಳೋದಾದರೆ ಮನಸ್ಸಿಗೂ ಬಂತು. ವಿಶೇಷ್ಯನಾದಂತಹ ವಿಶೇಷಣ ಮನಸ್ಸು, ವಿಶೇಷ್ಯ ಆತ್ಮ, ಅವನಿಗೂ ಕೂಡ ಕರ್ತೃತ್ವ ಬರುತ್ತೆ ಅಂತ ಅರ್ಥ. ವಿಶಿಷ್ಟಸ್ಯ ಹಿ ಕರ್ತೃತ್ವೇ ವಿಶೇಷಸ್ಯಾಪಿ ಕರ್ತೃತಾ ವಸ್ತುತಃ ಕರ್ತೃತಾಂ ಕೋ ವಾ ವಕ್ತ್ಯನಾತ್ಮನಿ ಯುಕ್ತಿಮಾನ್. ವಿಶಿಷ್ಟವಾದದ್ದಕ್ಕೆ ಕರ್ತೃತ್ವ ಬಂದಿದೆ ಅಂತಾದರೆ ವಿಶೇಷ್ಯ ಯಾವುದೋ ಅದಕ್ಕೂ ಕರ್ತೃತ್ವ ಎಂಬತಕ್ಕಂಥದ್ದು ಬರುತ್ತೆ. ಮನೋವಿಶಿಷ್ಟನಾದ ಆತ್ಮನಿಗೆ ಕರ್ತೃತ್ವ, ಮನಸ್ಸು ವಿಶೇಷಣ, ಆತ್ಮ ವಿಶೇಷ್ಯ. ಆದ್ದರಿಂದ ಮನೋವಿಶಿಷ್ಟನಾದ ವಿಶೇಷಣ ಸಹಿತನಾದ ಆತ್ಮನಿಗೆ ಕರ್ತೃತ್ವ ಅಂತ ಹೇಳಿದಾಗ ವಿಶಿಷ್ಟಸ್ಯ ಕರ್ತೃತ್ವ. ಮನೋವಿಶಿಷ್ಟನಾದ ಆತ್ಮನಿಗೆ ಕರ್ತೃತ್ವವನ್ನು ಹೇಳಿದಾಗ ವಿಶೇಷ್ಯಸ್ಯ, ಅಲ್ಲಿ ವಿಶೇಷ್ಯನಾಗಿರ್ತಕ್ಕಂತಹ ಆತ್ಮನಿಗೆ ಕರ್ತೃತ್ವ ಎಂಬತಕ್ಕಂಥದ್ದು ಬರಲೇಬೇಕು ಅಂತ. ಅಷ್ಟೇ ಅಲ್ಲ, ಎಲ್ಲಿಯಾದರೂ ಜಡಕ್ಕೆ ಕರ್ತೃತ್ವ ಇದೆಯೇನು? ವಸ್ತುತಃ ಕರ್ತೃತಾಂ ಕೋವಾ ವಕ್ತಿ ಅನಾತ್ಮನಿ ಯುಕ್ತಿಮಾನ್ ಅಂತ. ಯಾರು ಯುಕ್ತಿಯನ್ನು ತಿಳಿದಿದ್ದಾರೋ ಅಂತಹ ವ್ಯಕ್ತಿ ಯಾವತ್ತೂ ಕೂಡ ಜಡಕ್ಕೆ ಕರ್ತೃತ್ವವನ್ನು ಹೇಳೋದೇ ಇಲ್ಲ. ಅನಾತ್ಮನಿ, ಆತ್ಮ ಚೇತನ, ಅನಾತ್ಮ ಜಡ. ಜಡಕ್ಕೆ ಕರ್ತೃತ್ವ ಒಪ್ಪೋದೇ ಇಲ್ಲ. ನೀನೀಗ ಚೇತನನಿಗೆ ಕರ್ತೃತ್ವ ಇಲ್ಲ ಅಂತ ಹೇಳ್ತೀಯ. ಒಂದು ವೇಳೆ ವಿಶಿಷ್ಟವಾದದಕ್ಕೆ ಕರ್ತೃತ್ವವನ್ನು ಹೇಳಿದ್ರೂ ಕೂಡ ವಿಶೇಷನಾದ ಆತ್ಮನಿಗೂ ಕರ್ತೃತ್ವ ಬಂದುಬಿಡುತ್ತೆ. ಹಾಗಾದರೆ ಚೇತನನಿಗೆ ಕರ್ತೃತ್ವ ಇಲ್ಲ ಅಂತಾದರೆ ಇನ್ಯಾರಿಗೆ ಕರ್ತೃತ್ವ ಹೇಳಬೇಕು? ಜಡಕ್ಕೆ ಹೇಳಬೇಕು. ತಲೆ ಸರಿ ಇದ್ದವನು ಯಾರಾದರೂ ಜಡಕ್ಕೆ ಕರ್ತೃತ್ವ ಹೇಳ್ತಾನ? ಇಲ್ಲವೇ ಇಲ್ಲ. ಅಂದರೆ ಯುಕ್ತಿಮಾನ್, ಯಾರು ಯುಕ್ತಿಯಿಂದ ಎಲ್ಲವನ್ನೂ ವಿಚಾರ ಮಾಡ್ತಾನೋ, ನಿರ್ಣಯ ಮಾಡ್ತಾನೋ ಅಂತಹ ವ್ಯಕ್ತಿ ಜಡದಲ್ಲಿ ಕರ್ತೃತ್ವವನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಯಾರಿಗೆ ಕರ್ತೃತ್ವ ಹೇಳಬೇಕು? ಇರೋದೇ ಎರಡು, ಒಂದು ಜೀವ, ಒಂದು ಆತ್ಮ, ಇನ್ನೊಂದು ಜಡ. ಜಡಕ್ಕೆ ಕರ್ತೃತ್ವ ಹೇಳಲಿಕ್ಕೆ ಬರಲ್ಲ, ತಲೆ ಸರಿ ಇದ್ದವನು ಹೇಳಲ್ಲ. ಹಾಗಾದರೆ ಯಾರಿಗೆ ಹೇಳಬೇಕು? ಚೇತನನಿಗೆ ಹೇಳಬೇಕು. ಚೇತನ ಆತ್ಮ, ಅವನಿಗೆ ಕರ್ತೃತ್ವ ಬರಲೇಬೇಕು. ಅಂದರೆ ಆತ್ಮನಲ್ಲಿ ಕರ್ತೃತ್ವ ಇಲ್ಲ ಅಂತ ಹೇಳೋದು ಸರಿಯೇ ಅಲ್ಲ. ಅಜಡ, ಅಕ್ಷರನ, ಚರ. ಅಚರ ಯಾಕೆ? ಜೀವನು ಚಲಿಸ್ತಾನೆ. ಜಡ ಅಚಲ. ಅಚಲ. ಯಾವುದರಲ್ಲಿ? ಆ ಬಂಡೆ ಬಿದ್ದದ್ದು ಯಾಕೆ? ಈಗ ನಾನು ಹೇಳಬೇಕು ಅಂತ ಹೇಳ್ತೇನೆ, ಬಂಡೆ ತಾನು ಬೀಳಬೇಕು ಅಂತ ಬೀಳುತ್ತಾ? ಜಾನಾತಿ ಇಚ್ಛತಿ ಯತತೆ, ಅದು ತಿಳಿದು ಅಪೇಕ್ಷೆ ಪಟ್ಟು ಬಿದ್ದದ್ದಲ್ಲ. ಯಾವುದಕ್ಕೆ ತಿಳುವಳಿಕೆ ಇದ್ದು ಆಮೇಲೆ ಇಚ್ಛೆ ಬಂದು ಆಮೇಲೆ ವ್ಯಾಪಾರ ಮಾಡಿ ಆ ಕ್ರಿಯೆ ಆಯಿತೋ ಅದನ್ನು ಕರ್ತೃತ್ವ ಉಳ್ಳದು ಅಂತ ಕರೀತಾರೆ. ಬಂಡೆ ತಾನು ಬೀಳಬೇಕು ಅಂತ, ಬೀಳುವಿಕೆ ಅಂದರೆ ಏನು ಅಂತ ತಿಳಿದು
ಬೀಳಬೇಕು ಅಂತ ಅಪೇಕ್ಷೆ ಪಟ್ಟು ಬಿತ್ತದು ಇಲ್ಲ. ಆದ್ದರಿಂದ ಅದಕ್ಕೆ ಕರ್ತೃತ್ವ ಇಲ್ಲ. ಗಾಳಿಯಿಂದ ಗಾಳಿ ಇದ್ದರೆ ಬಿತ್ತು, ಇಲ್ಲಾಂದರೆ ಬೀಳ್ತಿರ್ಲಿಲ್ಲ. ಅದೇ ಕಾರಣ ಇರುತ್ತದೆ ಬೇರೆ. ಹಣ್ಣು ಬೀಳುತ್ತೆ, ಅದು ಹಣ್ಣು ಪಕ್ವ ಆಯಿತು, ಅದರಿಂದ ಬಿತ್ತು ಅಷ್ಟೇ. ಆ ಹಣ್ಣು ಬಿತ್ತು ಅಂತ ತಾನು ಬಯಸಿ ಬಿದ್ದದ್ದಲ್ಲ, ಬಯಸಿ ಏನೂ ಮಾಡಲ್ಲ. ಅದು ಏನಾದರೂ ಒಂದಾದರೂ ಮಾಡಬೇಕು. ಮನುಷ್ಯನು ಬೀಳ್ತಾನೆ, ಬಯಸಿ ಬೀಳಲ್ಲ. ಬಯಸ್ತಾ ಇದ್ದರೂ ಬೀಳ್ತಾನೆ. ಹಂಗಾರೆ ಜೀವನಿಗೆ ಕರ್ತೃತ್ವ ಇಲ್ಲ ಅಂದರೆ ಬೀಳೋದು ಬಿಟ್ಟು ಉಳಿದಿದ್ದಲ್ಲ ಹೇಳೋದಿದೆಯಲ್ಲ ಬಿದ್ದ ಮೇಲೆ, ಆವಾಗ ಬಯಸ್ತಾನೆ ಹೇಳ್ತಾನೆ. ಬಿದ್ದೇ ಇರಲಿ ಬಿದ್ದಿರ್ತಾನ ಇಲ್ಲ. ಹಣ್ಣು ಹಾಗೆ ಬಿದ್ದಿರುತ್ತೆ, ಬಂಡೆ ಹಾಗೆ ಬಿದ್ದಿರುತ್ತೆ, ಹೇಳ್ಬೇಕು ಅಂತ ಹೇಳಲ್ಲ ಅದು. ಜೀವ ಹಾಗಲ್ಲ. ಹಾಂ 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 ಆಮೇಲೆ ಹೇಳ್ತಾನಲ್ಲ, ಅದರ ಮದ ಪ್ರಭಾವ ಇದ್ದಾಗ ಹೇಳಲ್ಲ, ಆಮೇಲೆ ಹೇಳ್ತಾನೆ. ಹೇಳ್ಬೇಕು ಅಂತ ಇಚ್ಛೆ ಬರುತ್ತೆ ಅವನಿಗೆ. ಎಲ್ಲದು ನಿದ್ದೆಯಿಂದ ಹೇಳ್ತೀರಾ, ಊಟ ಮಾಡಿ ಹೇಳ್ತೀರಾ, ಹೇಳಬೇಕು ಅಂತಲೇ ಹೇಳೋದು. ಎಷ್ಟೊತ್ತು ಕೂತಿರೋದು ಅಂತೀರ. ಆಮೇಲೆ ಊಟಕ್ಕೆ ಕೂಡಿಸ್ಲಿಲ್ಲ ಅಂದರೆ ಎಷ್ಟೊತ್ತು ಕಾಯೋದು ಅಂತೀರ. ತುಂಬ ಹೊತ್ತು ಕೂಡಿಸಿದ್ರೆ ಎಷ್ಟೊತ್ತು ಕೂತಿರೋದು ಅಂತೀರ. ನೋಡಿ, ಎಲ್ಲದಕ್ಕೂ ಇದೆಲ್ಲ ಇಚ್ಛಾಪೂರ್ವಕವಾಗಿ ಆಗುತ್ತೆ. ಮಾಯಾವಾದಿಗಳು ಗುಣ ಒಪ್ಪಬಾರ್ದು. ನಿರ್ಗುಣ ಆತ್ಮ ನಿರ್ಗುಣ. ಕರ್ತೃತ್ವ ಒಪ್ಪಬಿಟ್ರೆ ಕರ್ತೃತ್ವ ಗುಣ ಬಂದ್ಬಿಡುತ್ತೆ. ಅದರಿಂದ ಆತ್ಮನಲ್ಲಿ ನಿರ್ಗುಣತ್ವ ಒಪ್ಪಬೇಕು ಅಂದರೆ ಕರ್ತೃತ್ವ ಒಪ್ಪಬಾರ್ದು ಅಂತ ಅವ್ರು ಹೇಳ್ತಾರೆ. ವಿಶಿಷ್ಟಸ್ಯ ಮನೋವಿಶಿಷ್ಟರಾದದ್ದಕ್ಕೆ ಕರ್ತೃತ್ವ ಇದೆ ಅಂತಾದರೆ ವಿಶೇಷಸ್ಯಾಪಿ ಆ ವಿಶೇಷ ಸ್ಥಾನದಲ್ಲಿರುವ ಆತ್ಮನಿಗೂ ಕೂಡ ಕರ್ತೃತ್ವವು ಇದೆ. ಅನಾತ್ಮನಿ ಜಡದಲ್ಲಿ ವಸ್ತುತಃ ಸ್ವಾಭಾವಿಕವಾಗಿ ಕರ್ತೃತ್ವವನ್ನು ಯುಕ್ತಿಯನ್ನು ತಿಳಿದಂತಹ ಕೋವ ಯಾರು ತಾನೇ ವಕ್ತಿ ಹೇಳುತ್ತಾನೆ. ವಿಶಿಷ್ಟಸ್ಯ ಮನೋವಿಶಿಷ್ಟವಾದಂತಹ ಆತ್ಮನಿಗೆ ಕರ್ತೃತ್ವ ಇದೆ ಅಂತಾದರೆ ವಿಶೇಷಸ್ಯಾಪಿ ವಿಶೇಷ್ಯವಾದ ಆತ್ಮನಿಗೂ ಕೂಡ ಕರ್ತೃತ್ವವು ಇರಲೇಬೇಕು. ಅನಾತ್ಮನಿ ಕೇವಲ ಚೇತನಲ್ಲೇ ಕರ್ತೃತ್ವ ಇಲ್ಲ. ವಿಶೇಷಣವಾದಂತಹ ಯಾವುದು ಮನಸ್ಸು, ಅದು ಜಡ. ಅಂದ ಅನಾತ್ಮನಿ ಜಡದಲ್ಲಿ ವಸ್ತುತಃ ಸ್ವಾಭಾವಿಕವಾಗಿ ಕರ್ತೃತ್ವವನ್ನು ಯುಕ್ತಿಯನ್ನು ತಿಳಿದಂತಹ ಕೋವ ಯಾರು ತಾನೇ ವಕ್ತಿ ಹೇಳ್ತಾನೆ. ಅದರಿಂದ ಚೇತನನ ಸಂಬಂಧದಿಂದಲೇ ಜಡದಲ್ಲಿ ಕರ್ತೃತ್ವ ಬರುತ್ತೆ. ಚೇತನಲ್ಲಿ ಕರ್ತೃತ್ವ ಇರೋದರಿಂದ ಚೇತನನ ಸಂಬಂಧದಿಂದ ಜಡದಲ್ಲಿ ಕರ್ತೃತ್ವ ಬರುತ್ತೆ. ಒಂದು ವೇಳೆ ಚೇತನಲ್ಲಿ ಕರ್ತೃತ್ವ ಇಲ್ಲ, ಜಡದಲ್ಲಿ ಕರ್ತೃತ್ವ ಹೇಳಲಿಕ್ಕೆ ಬರೋದೇ ಇಲ್ಲ, ಹಾಗಾದರೆ ಕರ್ತೃತ್ವ ಹೇಗೆ ಬಂತು? ಬರಲಿಕ್ಕೆ ಸಾಧ್ಯ ಇಲ್ಲ. ವಿಶೇಷಣ ಚೇತನ ಆತ್ಮ ಅವನು ವಿಶೇಷ್ಯ. ತದೇವ ಉಪಪಾದಯತಿ ಅಂತ ಹಿಂದೆ ಹೇಳಿದರು. ಏನಂತ ಕರ್ತೃತ್ವ ಎಂಬತಕ್ಕಂಥದ್ದು ಬರಬೇಕಾಗುತ್ತೆ ಅಂತ. ಅದು ಹೇಗೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಉಭಯೋರಪಿ ಕರ್ತೃತ ಅಂತ ಹೇಳಿದ್ರು, ಅದನ್ನು ಉಪಪಾದಯತಿ ಸಮರ್ಥನೆ ಮಾಡ್ತಾ ಇದ್ದಾರೆ. ಅನಾತ್ಮನಿ ಅದಕ್ಕರ್ಥ ಜಡೇ ಅಂತ ಅರ್ಥ. ಜಡ ಅಂತ ಅನಾತ್ಮ ಅಂತಂದರೆ ಜಡದಲ್ಲಿ ಅಂತ. ವಸ್ತುತಃ ಸ್ವಭಾವತಃ ಅಂತ ಸ್ವಾಭಾವಿಕವಾಗಿ ಕರ್ತೃತ್ವವನ್ನು ಯುಕ್ತಿಮಾನ್ ಕೋವ ವಕ್ತಿ ಯಾರು ಹೇಳ್ತಾರೆ? ಇಲ್ಲವೇ ಇಲ್ಲ. ಅನೇನ ಘಟಶ್ಚಲತಿ ಇತ್ಯಾದು ಕರ್ತೃತ್ವ ಔಪಚಾರಿಕಂ ಇತಿ ಸೂಚಯತಿ ಅಂತ. ಘಟಶ್ಚಲತಿ ಅಂತ ಹೇಳ್ತಾರೆ, ಘಟಃ ಚಲತಿ ಅಂತ. ಘಟಃ ಚಲತಿ ಅಂತಂದವ ಇದೆಯಲ್ಲ, ಘಟದಲ್ಲಿ ಚಲನ ರೂಪವಾದಂತಹ ಕರ್ತೃತ್ವ ಬಂತಲ್ಲ ಅಂತಂದರೆ ಅದು ಔಪಚಾರಿಕ ಪ್ರಯೋಗ ಹೊರತು ಮುಖ್ಯ ಪ್ರಯೋಗ ಅಲ್ಲ. ಔಪಚಾರಿಕ. ಗೊಂಬೆ ಕುಣಿಯುತ್ತೆ, ನಿಮಗೆ ಸೂತ್ರ ಕಾಣಿಸೋದೇ ಇಲ್ಲ, ಅದರ ಸೂತ್ರಧಾರ ಕುಣಿಸೋದು. ಸೂತ್ರ ಕುಣಿಸೋಲ್ಲ, ಸೂತ್ರಧಾರ ಸೂತ್ರವನ್ನು ಹಿಡಿದವನು ಕುಣಿಸ್ತಾನೆ, ಸೂತ್ರ ಕಾಣಲ್ಲ, ಗೊಂಬೆ ಕುಣಿಯುತ್ತೆ. ಹಾಗಾದದು ಗೊಂಬೆ ಕುಣಿಯುತ್ತೆ ಅಂದರೆ ಔಪಚಾರಿಕ. ಗೊಂಬೆ ಕುಣಿಸುವವನು ಕುಣಿಸ್ತಾನೆ ಅಂದರೆ ಗೊಂಬೆ ಕುಣಿಯುತ್ತೆ. ಕುಣಿಸ್ಲಿಲ್ಲ ಅಂದರೆ ಗೊಂಬೆ ಕುಣಿಯಲ್ಲ. ಹಾಗೆ ಘಟಃ ಚಲತಿ ಅನ್ನೋದು ಕೂಡ ಔಪಚಾರಿಕ ಪ್ರಯೋಗ.
ಯುಕ್ತಿಮಾನಿತಿ ಜಡಸ್ಯ ಕರ್ತೃತ್ವಂ ಯುಕ್ತಿ ವಿರುದ್ಧಮಿತಿ ದ್ಯೋತಯಿತು ಹೇತುಗರ್ಭಂ ವಿಶೇಷಣಂ ಅಂತ. ಯುಕ್ತಿಮಾನ್ ಅಂತ ಹೇಳಿದ್ದು ಯಾಕೆ ಅಂತಂದರೆ ಜಡಕ್ಕೆ ಕರ್ತೃತ್ವ ಅದು ಯುಕ್ತಿ ವಿರುದ್ಧವಾದದ್ದು. ನೀವು ಜಡಕ್ಕೆ ಕರ್ತೃತ್ವ ಹೇಳ್ತೀರಾ ಅಂತಂದರೆ ಆವಾಗ ಯುಕ್ತಿ ವಿರುದ್ಧವಾದನ್ನು ಒಪ್ಪಿದಂತೆ ಆಗುತ್ತೆ ಅಂತ ತಿಳಿಸ್ಲಿಕ್ಕೋಸ್ಕರ, ವಿರೋಧ ಬರುತ್ತೆ ಅಂತ ತಿಳಿಸ್ಲಿಕ್ಕೋಸ್ಕರ ಯುಕ್ತಿಮಾನ್ ಕೋವಾ ವಕ್ತಿ ಅಂತ ಹೇಳಿದ್ದಾರೆ. ಅಂದರೆ ಯುಕ್ತಿ ವಿರೋಧ ಬರೋದರಿಂದ ಜಡಕ್ಕೆ ಕರ್ತೃತ್ವವನ್ನು ಒಪ್ಪಲಿಕ್ಕೆ ಬರೋದಿಲ್ಲ. ಚೇತನನಿಗೆ ಕರ್ತೃತ್ವ ಹೇಳಬೇಕು, ಹಾಗಾದರೆ ಆತ್ಮನಿಗೆ ಕರ್ತೃತ್ವವನ್ನು ಹೇಳಲೇಬೇಕು. ನಿರ್ಗುಣ ಅಂತ ಹೇಳೋದು ಸರಿಯಲ್ಲ, ಕರ್ತೃತ್ವವನ್ನು ಒಪ್ಪಲೇಬೇಕು, ಸಗುಣ ಅಂತಲೇ ಹೇಳಬೇಕು. ಜ್ಞಾನದಿಂದ ಅಜ್ಞಾನ ಹೋಗುತ್ತೆ ಅಂತಂದರೆ ಭಗವಂತ ಅವನೇ ಅಜ್ಞಾನವನ್ನು ನಾಶ ಮಾಡೋದು. ಭಗವಂತನ ಅನುಗ್ರಹದಿಂದ ಭಗವಂತ ಜ್ಞಾನವನ್ನು ಕಾರಣವನ್ನಾಗಿಟ್ಟುಕೊಂಡು ಅಜ್ಞಾನವನ್ನು ನಾಶ ಮಾಡ್ತಾನೆ. ಭಗವಂತನಿಂದಲೇ ಆಗೋದು ಅಲ್ಲ. 10 ನಿಮಿಷ ಬಿಟ್ಟು ಅದರಿಂದ ನಡೆಯುತ್ತೆ, ಅವನ ಇಚ್ಛೆಯಿಂದ ನಡೆಯುತ್ತೆ.